ಸತ್ಯವೇದ ಗ್ರಂಥ ತಂದಿರುವವರು 1 ಕೊರಿಂಥದವರಿಗೆ ಬರೆದ ಪತ್ರಿಕೆ ಬುಕ್ ಆಫ್ 1 Corinthians ಚಾಪ್ಟರ್ 9 ವರ್ಸ್ 24 to 26 24ರಿಂದ 26ನೇ ವಾಕ್ಯದವರೆಗೂ ನಾವೆಲ್ಲರೂ ಶಬ್ದ ತೆಗೆದು ಓದಲಿಕ್ಕೆ ಹೋಗ್ತೀವಿ. ಓದೋಣ. ರಂಗಸ್ಥಳದಲ್ಲಿ ಓಡುವುದಕ್ಕೆ ಗೊತ್ತಾದವರೆಲ್ಲರೂ ಓಡುತ್ತಾರಾದರೂ ಒಬ್ಬನು ಮಾತ್ರ ಬಿರುದನ್ನು ಹೊಂದುತ್ತಾನೆ ಎಂಬುದು ನಿಮಗೆ ತಿಳಿಯೋದು. ಅವರಂತೆ ನೀವು ಬಿರುದನ್ನು ಪಡೆದುಕೊಳ್ಳಬೇಕೆಂತಲೇ ಓಡ್ರಿ. ಅದರಲ್ಲಿ ಹೋರಾಡುವವರೆಲ್ಲರೂ ಎಲ್ಲ ವಿಷಯಗಳಲ್ಲಿ ಮಿತವಾಗಿರುತ್ತಾರೆ. ಅವರು ಬಾಡಿ ಹೋಗುವ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುತ್ತಾರೆ. ನಾವಾದರೂ ಬಾಡಿ ಹೋಗದ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುವವರಾಗಿದ್ದೇವೆ. ಹೀಗಿರಲಾಗಿ ನಾನು ಸಹ ಗುರಿ ಗೊತ್ತಿಲ್ಲದವನಾಗಿ ಓಡದೆ ಗೆಲ್ಲಬೇಕೆಂತಿರುವ ಅವರಂತೆಯೇ ಓಡುತ್ತೇನೆ. ನಾನು ಗಾಳಿಯನ್ನು ಗುದ್ದುವವನಾಗಿರದೆ ಗೆಲ್ಲಬೇಕೆಂದವನಾಗಿ ಗುದ್ದಾಡುತ್ತೇನೆ. ಹಲ್ಲೆಲೂಯ, ಆಮೆನ್. ಇವತ್ತಿನ ನನ್ನ ಸಂದೇಶದ ಪೀಠಿಕೆ ಬಿರುದನ್ನು ಪಡೆಯಲಿಕ್ಕೆ ಓಡು. ರನ್ನಿಂಗ್ ಟು ಅಬ್ಟೈನ್ ದ ಪ್ರೈಸ್. ನಾವು ಬಿರುದನ್ನು ಪಡೆಯಲಿಕ್ಕೆ ಓಡುವವರಾಗಿರಬೇಕು. ಈ ವಾಕ್ಯದಲ್ಲಿ ಇದರ ಅನಾಲಜಿ ನೋಡಿದ್ರೆ, ನಾವು ಇದನ್ನು ಗಮನಿಸಿದ್ರೆ, ಒಂದು ಅಥ್ಲೆಟ್, ಒಂದು ಓಟಗಾರನನ್ನು ರಂಗಸ್ಥಾನದಲ್ಲಿ ಓಡುವ, ರೇಸ್ನಲ್ಲಿ ಓಡುವ ಓಟಗಾರನನ್ನು ಹೋಲಿಕೆ ಮಾಡಿ ಅಪೊಸ್ತಲನಾದ ಪೌಲನು ಕೊರಿಂಥಿಯ ಸಭೆಗೆ ಬರಿತಾ ಇರುವಾಗ ಅದರ ಸಂಗಡ ಸಾರ್ವತ್ರಿಕವಾಗಿರುವ ಎಲ್ಲ ಸಭೆಗಳಿಗೂ, ಎಲ್ಲ ವಿಶ್ವಾಸಿಗಳಿಗೂ ಇದು ಬಹಳ ಪ್ರಾಮುಖ್ಯತೆಯನ್ನು ಕೊಡುವ ವಾಕ್ಯವಾಗಿರುವಂಥದ್ದಾಗಿದೆ. ಈ ವಚನದಲ್ಲಿ ಓಟದಲ್ಲಿ ಅನೇಕರು ಭಾಗವಹಿಸಿದ್ರು. ಕ್ರಿಸ್ತಿಯ ಜೀವಿತಕ್ಕೆ ಉದ್ದೇಶಪೂರ್ವಕತೆ ಮತ್ತು ಸಮರ್ಪಣೆಯ ಪ್ರಾಮುಖ್ಯತೆಯನ್ನು ಮೀರಿ ಕೆಲವರು, ಒಬ್ಬರು ಮಾತ್ರ ಬಿರುದನ್ನು ಪಡೀತಾರೆ ಎಂಬುದನ್ನು ಎತ್ತಿ ತೋರಿಸುವಂಥದ್ದಾಗಿರ್ತದೆ. ಅಂದರೆ ಎಲ್ಲರೂ ಓಡ್ತಾರೆ. ದಿಸ್ ವರ್ಸಸ್ ಹೈಲೈಟ್ಸ್ ದಟ್ ವೈಲ್ ಮೆನಿ ಪಾರ್ಟಿಸಿಪೇಟ್ ಇನ್ ದ ರೇಸ್, ಓನ್ಲಿ ಒನ್ receive the prize, emphasizing the importance of intentionality and dedication in the Christian life ಅಂತಾರೆ. ಅದರ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಂಡು, ಅದರ ಮಹತ್ವವನ್ನು ಅರ್ಥ ಮಾಡಿಕೊಂಡು ಕ್ರಿಸ್ತಿಯ ಜೀವಿತವನ್ನು ಓಡುವ ಓಟಗಾರನಿಗೆ ಹೋಲಿಕೆ ಮಾಡಲ್ಪಟ್ಟಿರುವಂಥದ್ದಾಗಿದೆ. ಇಲ್ಲಿ ಆರಂಭದಲ್ಲಿ ಕೆಲ ಕಾರ್ಯಗಳನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ನೀವು ಓಡುವುದಾದರೆ ಬಿರುದನ್ನು ಪಡೆಯಲಿಕ್ಕಾಗಿ ನೀವು ಓಡಬೇಕು. ಸ್ತೋತ್ರ ಹೇಳಲಿಲ್ಲ. ಸುಮ್ಗೆ ಓಡೋರು ಜನ ಇದ್ದಾರೆ, ಸ್ತೋತ್ರ. ಮ್ಯಾರಥಾನ್ ರೈಸ್ ಬಂದರೆ ಸಾವಿರಾರು ಜನ ಓಡ್ತಾರೆ. ಅವ್ರ ಜೊತೆಲಿ ಫೋಟೋಗ್ರಾಫರ್ ಓಡ್ತಾರೆ, ಅವ್ರ ಜೊತೆಯಲ್ಲಿ ಟ್ರಾಫಿಕ್ ಪೊಲೀಸ್ ಓಡ್ತಾರೆ, ಅವ್ರ ಜೊತೆಯಲ್ಲಿ ಸ್ವಲ್ಪ ದೂರಕ್ಕೆ ಪಕ್ಕದ ರಸ್ತೆಯವರು ಓಡ್ತಾರೆ. ಓಡೋರು ಎಲ್ಲ ಬಿರುದಿಗಾಗಿ ಓಡ್ತಾ ಇಲ್ಲ, ಸುಮ್ಗೆ ಓಡೋರಿದ್ದಾರೆ. ಕೆಲವ್ರನ್ನ ಕೇಳ್ರಿ, ಏನ್ರಿ ಇಲ್ಲೇ ಅಂದರೆ ಸುಮ್ಗೆ ಬಂದೆ ಅಂತಾರೆ. ಸ್ತೋತ್ರ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ನೀವು ಸುಮ್ಗೆ ಬಂದವರಲ್ಲ, ಬಿರುದನ್ನು ಪಡೆಯೋದಕ್ಕೋಸ್ಕರ ದೇವರು ನಿಮ್ಮನ್ನು ಕರೆದಿದ್ದಾನೆ ಅಂತ ಹೇಳ್ರಿ. ನೀವು ಓಡೋದಾದ್ರೆ ಸುಮ್ಮನೆ ಓಡಂಗಿಲ್ಲ, ಬಿರುದನ್ನು ಪಡೆಯಲಿಕ್ಕಾಗಿ ಓಡಬೇಕು ಎಂದು ನಂಬಿಕೆ ಉಳ್ಳವರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಈ ರಂಗಸ್ಥಳದಲ್ಲಿ ಓಡುವುದಕ್ಕೆ ನೀವು ಇಳಿದಿರುವುದಾದರೆ ಹೊಂದಿಕೊಂಡ ನಂತರ ಈ ಓಟವನ್ನು ನಿಲ್ಲಿಸಬೇಕು. ಅದಾಗಿರ್ಬೇಕು ನಿಮ್ಮ ಗುರಿ. ಬಿರುದನ್ನು ಹೊಂದಿಕೊಳ್ಳೋವರೆಗೂ ಓಟ ನಿಲ್ಸಂಗಿಲ್ಲ. ಸ್ತೋತ್ರ ಹೇಳ್ತಾ ಇಲ್ಲ, ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ನೀವು ಓಡ್ತಾ ಇರಬೇಕು. ಓಡೋದಕ್ಕೋಸ್ಕರ ದೇವರು ಕರೆದಿದ್ದಾನೆ.
ನೀವು ಗುರಿ ಇಲ್ಲದೆ ಓಡಬಾರ್ದು. ಗುರಿಯನ್ನು ತಲುಪೋವರೆಗೂ ಓಟ ನಿಲ್ಲಿಸಂಗಿಲ್ಲ. ಓಟ ನಿಲ್ಲಿಸೋದು ಯಾವಾಗ ಗೊತ್ತಾ? ನಿಮ್ ಬಿರುದು ಸಿಕ್ಕಿಲ್ಲ, ಹೋಗ್ಲೂ ಇಲ್ಲ ಅಂದ್ರೆ ಅಲ್ಲಿ ನಿಲ್ಲಿಸ್ಬಿಡ್ತೀರ. ಆದ್ರೆ ಬಿರುದು ಸಿಗೋವರೆಗೂ ಓಡುವ ದೈವ ಮಕ್ಕಳು ಇದರ ಒಳಗಡೆ ಇರೋದಾದ್ರೆ ಅಂಥವ್ರು ಮಾತ್ರ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ಹಲ್ಲೆಲೂಯ. ಜೀವನದಲ್ಲಿ ನಾನು ಓಡ್ತಾ ಇದ್ದೇನೆ. ದಿಕ್ಕು ಗುರಿ ಇಲ್ಲದೆ ಅಲ್ಲ, ಲಂಗು ಲಗಾಮ್ ಇಲ್ಲದೇನಲ್ಲ. ಗಾಳಿಯಲ್ಲಿ ನಾನು ಮುಷ್ಟಿ ಯುದ್ಧ ಮಾಡ್ತಾ ಇಲ್ಲ, ಗೊತ್ತು ಗುರಿ ಇಲ್ಲದೆ ಓಡ್ತಾ ಇಲ್ಲ. ಐ ಆಮ್ ಫೋಕಸ್ಡ್. ನನಗೊಂದು ಗುರಿ ಇರುವಂಥದ್ದಾಗಿದೆ. ಕಮಾನ್ ಸಂಬಡಿ. ಯಾರಾದ್ರೂ ಇದರ ಒಳಗಡೆ ಇದ್ರೆ ಗಟ್ಟಿಯಾಗಿ ಹೇಳ್ರೆ, ಐ ಆಮ್ ಫೋಕಸ್ಡ್ ಅಂತ ಹೇಳ್ರೆ. ಪಕ್ಕದಲ್ಲಿ ಇರೋರಿಗೆ ಹೇಳ್ರೆ, ನಾನು ಗುರಿಯೊಂದಿಗೆ ಓಡ್ತಾ ಇದ್ದೀನಿ ಅಂತ. ನೀವು ಬಿರುದನ್ನ ಹೊಂದಲೇಬೇಕು ಎಂದು, ಬಿರುದನ್ನ ಹೊಂದಲೇಬೇಕೆಂದು ನೀವು ತೀರ್ಮಾನಿಸಿದ್ರೆ ನಿಮ್ಮ ಓಟಕ್ಕೆ ವಿರುದ್ಧವಾಗಿ ಏನೆಲ್ಲ ಅಡ್ಡಿ ಬಂದರೂ ಅದು ನಿಮ್ಮನ್ನು ನಿಲ್ಸಕ್ಕಾಗಲ್ಲ. ಹೌದಾ ಅಲ್ವಾ? ನಾನು ಇದನ್ನು ಸಾಧಿಸ್ತೀನಿ ಅಂದರೆ ಆ ಸಾಧನೆ ಮಾಡೋವರೆಗೂ ವಿರೋಧ ಬರಲ್ಲ ಅಂತ ನಾನು ಹೇಳಲಿಲ್ಲ. ವಿರೋಧ ಬರುತ್ತೆ, ಹೋರಾಟ ಬರುತ್ತೆ, ಎಲ್ಲ ಬರುತ್ತೆ. ಆದರೆ ನನ್ನ ಓಟ ನಿಲ್ಸಕ್ಕಾಗೋದಿಲ್ಲ ಎಂಬ ನಂಬಿಕೆ ಉಳ್ಳವರು ಯಾರಾದರೂ ಇದರ ಒಳಗಡೆ ಇದ್ರೆ ಅಂಥವರು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಅಂಥವರು ಮಾತ್ರ ಒಂದು ಆಮೇನ್ ಹೇಳ್ರಿ. ಅಡ್ಡಿಗಳು ಬರಲ್ಲ ಅಂತ ಹೇಳಲ್ಲ. ವಿಶ್ವಾಸ ಜೀವಿತ ಸುಖದ ಸುಪ್ಪತ್ತಿಗೆ ಅಲ್ಲ. ವಿಶ್ವಾಸ ಜೀವಿತ ಏರುಪೇರುಗಳಿಂದ ತುಂಬಿರುತ್ತೆ. ನಾನು ಕಳೆದ ದಿನ ಹೇಳಿದೆ, ವಿಶ್ವಾಸ ಜೀವನದಲ್ಲಿ ಒಳ್ಳೇದು ಬರುತ್ತೆ, ಕೆಟ್ಟದ್ದು ಬರುತ್ತೆ. ಮೇಲ್ಕೊಂದ್ಸತಿ ಪೀಕಲ್ಲಿ ಇರ್ತೀವಿ, ಇನ್ನೊಂದ್ಸತಿ ಕೆಳಗಡೆ ಇರ್ತೀವಿ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನೀನು ಕಾರ್ಗತ್ತಲೆಯ ಕಣಿವೆಯಲ್ಲಿ ಹಾದು ಹೋದಾಗಲೂ ನಿನಗೆ ಯಾವ ಕೇಡು ಸಂಭವಿಸೋದಿಲ್ಲ. ನೀನ್ ಪರ್ವತದ ಮೇಲಿದ್ರು, ಕೆಳಗಡೆ ಕಣಿವೆಯಲ್ಲಿದ್ರು, ತಗ್ಗಿನಲ್ಲಿದ್ರು, ಉನ್ನತದಲ್ಲಿದ್ರು, ನಿನ್ನ ಜೊತೆ ಒಬ್ಬ ಓಡ್ತಾ ಇದ್ದಾನೆ. ಕರೆದವನು ನಂಬಿಗಸ್ತನು, ಕಡೆಯವರೆಗೂ ಕಾಯೋದಿಕ್ಕೆ ಅವನು ಶಕ್ತನೇ ಎಂದು ನಂಬುವ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಯೇಸುವಿನ ನಾಮದಲ್ಲಿ ನಾವು ಓಡ್ತಾ ಇದ್ದಾನೆ. ವಿರೋಧಗಳು ಬರುತ್ತೆ, ಅಡ್ಡಿಗಳು ಬರುತ್ತೆ, ಆದರೆ ಇದೆಲ್ಲ ನನಗೆ ವಿಷಯ. ಅದನ್ನ ಓವರ್ಕಮ್ ಓಡಿ ನನ್ನ ಮುಂದೆ ಒಂದು ಗುರಿ ಇದೆ. ಆ ಗುರಿಗೆ ತಕ್ಕ ಹಾಗೆ ಬಿರುದನ್ನ ಪಡೆಯುವವನಾಗಿ, ಬಿರುದು ಪಡೆದುಕೊಳ್ಳುವವನಾಗಿ ಓಡ್ತಾ ಇರಬೇಕು. ಅದು ಕ್ರಿಸ್ಟಿಯನ್ ಲೈಫ್. ನೀರಿಗೆ ಹಾಕಿದ್ರೆ ನೆನೆಯೋದಿಲ್ಲ, ಬೆಂಕಿಗೆ ಹಾಕಿದ್ರೆ ಉರಿಯೋದಿಲ್ಲ. ಸತ್ವ ಅಂತ ಕೆಲವೊಂದು ವ್ಯಕ್ತಿಗಳಿರ್ತಾರೆ ನೋಡ್ರಿ. ಅವರು ಅದು ಯಾವ ತಂಟೆಗೂ ಹೋಗಲ್ಲ, ಯಾರ ತಂಟೆಗೂ ಅವರು ಹೋಗಲ್ಲ, ಯಾರ ತಂಟೆಗೂ ಅವ್ರ ತಂಟೆಗೆ ಯಾರೂ ಬರಲೂಬಾರ್ದು. ನಾನುಂಟು, ನನ್ನ ಕುಟುಂಬ ಉಂಟು, ನಾನು ನನ್ನ ಮನೆಯವರು ಯೆಹೋವನನ್ನು ಸೇವಿಸ್ತೀವಿ. ಯಾರು ಹೆಂಗೋದ್ರೂ ಪರವಾಗಿಲ್ಲ, ಇವನಿಗೆಲ್ಲವನೇ ಅಲ್ಲ. ಯೇಸು ಸ್ವಾಮಿ ಹೇಳಿದರೆ ಯೋಹನಾನ್ ಸುವಾರ್ತೆ 16:33, ಲೋಕದಲ್ಲಿ ನಿಮಗೆ ಸಂಕಟ ಇದೆ, ಲೋಕದಲ್ಲಿ ನಿಮಗೆ, ಆದ್ರೂ ನೀವೇನಾಗಿರ್ಬೇಕು? ಏನಾಗಿರ್ಬೇಕು? ನಮ್ಮ ಮುಂದೆ ಗುರಿ ಮಾತ್ರ ಇಲ್ಲ, ಒಬ್ಬ ಗುರು ಇದ್ದಾನೆ. ನಮ್ಮ ಮುಂದೆ ಗುರಿ ಮಾತ್ರ ಇಲ್ಲ, ಒಬ್ಬ ಗುರು ಇದ್ದಾನೆ. ಆ ಗುರುವಿನ ಪ್ರತ್ಯೇಕತೆ ಏನು ಗೊತ್ತಾ? ಹಲ್ಲೆಲೂಯ. ಅವನು ಲೋಕವನ್ನ ಗೆದ್ದವನಾಗಿದ್ದಾನೆ. ಅವನು ಗೆದ್ದವನಾಗಿದ್ದಾನೆ. ಅವನ ಮೇಲೆ ದೃಷ್ಟಿ ಇಟ್ಟು ಓಡುವ ಪ್ರತಿಯೊಬ್ಬೊಬ್ಬರು ಗುರಿ ತಲುಪೋವರೆಗೂ, ಪದವಿ ಪಡೆಯವರೆಗೂ, ಬಿರುದು ಹೊಂದೋವರೆಗೂ ಓಟ ನಿಲ್ಲಿಸೋದಿಲ್ಲ. ಈ ಜೀವನ ಯಾತ್ರೆ ಎಂಬ ಈ ಓಟದಲ್ಲಿ ನಾವು ಬಿರುದು ಪಡೆಯುವವರಾಗಿ ಓಡುತ್ತೇವೆ. ಆಮೇಲೆ ಇಲ್ಲಪ್ಪ ನಾನು ಓಡಕ್ಕಾಗ್ಲಿಲ್ಲ, ಸೋತಬಿಟ್ಟೆ.
ನೀನು ಸೋಲದನ್ನ ಕಾಯ್ತಾ ಇದ್ದಾನೆ ಸೈತಾನು. ನಿನ್ನ ವಿರೋಧಿಗಳು ಬಕಪಕ್ಷಿಗಳಾಗಿ ಕಾಯ್ತಾ ಇರ್ತವೆ. ನೀನು ಲಜ್ಜೆಗೀಡಾಗಬೇಕು, ನೀನು ತಲೆ ತಗ್ಗಿಸ್ಬೇಕು, ನೀನು ತಲೆ ಎತ್ತಬಾರದು. ಓಹೋ, ಪ್ರೈಸ್ ಗಾಡ್. ನೀನು ಗಿವ್ ಅಪ್ ಮಾಡಿದ್ರೆ, ನೀನು ಬಿಟ್ಕೊಟ್ರೆ ಲಜ್ಜೆಗೀಡಾಗ್ತೀಯ. ಅದನ್ನು ಕಾಯ್ತಾ ಇರುವಂಥ ಸೈತಾನನೊಬ್ಬನಿದ್ದಾನೆ. ಅದರ ದೇವರ ವಾಕ್ಯ ಹೇಳ್ತದೆ, ಅಪೊಸ್ತಲನಾದಂಥ ಪೌಲನು ಹೇಳ್ತಾನೆ, ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ಒಂದು ಓಟಕ್ಕೆ ಹೋಲಿಸುತ್ತಾ ಅವನು ಹೇಳ್ತಾನೆ, ರಂಗಸ್ಥಾನದಲ್ಲಿ ಓಡುವುದಕ್ಕೆ ಗೊತ್ತಾದವರು ಎಲ್ಲರೂ ಓಡುತ್ತಾರಾದರೂ ಒಬ್ಬನು ಮಾತ್ರ ಬಿರುದನ್ನು ಹೊಂದುತ್ತಾನೆ ಎಂಬುದು ನಿಮಗೆ ತಿಳಿಯೋದು. ಮುಂದಿನ ಪದ ಗಮನಿಸ್ರಿ. ಸೋತವರ ಹಾಗಲ್ಲ, ಅವರಂತೆ. ಯಾರಂತೆ? ಬಿರುದನ್ನು ಪಡೆಯುವವರ ಅಂತೆ. ನೀವು ಬಿರುದನ್ನು ಪಡೆದುಕೊಳ್ಳಬೇಕೆಂತಲೇ ಓಡ್ರಿ. ಹೆಂಗ್ ಓಡಬೇಕು? ಹೆಂಗ್ ಓಡಬೇಕು? ಸ್ತೋತ್ರ. ಬಿರುದನ್ನ ನಾನು ಸುಮ್ಮನೆ ಓಡ್ತಾ ಇದ್ದೀನಿ. ನಾನು ಮುಂದಿನ ಭಾಗಗಳನ್ನು ಗಮನಿಸ್ರಿ. ಸತ್ಯವೇದ ಗ್ರಂಥದಲ್ಲಿ ನಮ್ಮ ಮುಂದೆ ಒಂದು ಓಟ ಇದೆ. ಆ ಓಟವನ್ನು ನಾವು ಸ್ಥಿರ ಚಿತ್ತದಿಂದ ಓಡಲೇಬೇಕಾಗುತ್ತೆ. ಇಬ್ರಿಯರಿಗೆ ಬರೆದ ಪತ್ರಿಕೆ ಬುಕ್ ಆಫ್ ಈಬ್ರು ಚಾಪ್ಟರ್ 12 ವೇಗವಾಗಿ ಹೋಗೋಣ. 12ನೇ ಅಧ್ಯಾಯ 1ನೇ ವಾಕ್ಯ. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು, ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರ ಚಿತ್ತದಿಂದ ಓಡೋಣ. ನಮಗೆ ನೇಮಕವಾದ ಓಟವನ್ನು. ನನ್ನ ನೀತಿವಂತನು ನಂಬಿಕೆಯಿಂದಲೇ ಬದುಕುವೇನ. ಆಮೇಲೆ ಈ ನಂಬಿಕೆ ಎಲ್ಲಿಂದ ಬರುತ್ತೆ? ವಾಕ್ಯ ಕೇಳುವುದರ ಮೂಲಕ ಬರುತ್ತೆ. ವಾಕ್ಯ ಎಲ್ಲಿತ್ತು? ಆದಿಯಲ್ಲಿ ವಾಕ್ಯವಿದ್ದಿತ್ತು, ವಾಕ್ಯವು ದೇವರ ಬಳಿಯಲ್ಲಾಗಿತ್ತು, ವಾಕ್ಯವು ದೇವರಾಗಿತ್ತು. ಆಮೇಲೆ ಈ ವಾಕ್ಯ ಕೇಳುವಾಗ ದೇವರಿನೊಟ್ಟಿಗೆ ಇದ್ದಾನೆ. ಈ ವಾಕ್ಯ ನೀನು ಸ್ವೀಕರಿಸುವಾಗ ಯೇಸುವನ್ನು ಅಂಗೀಕರಿಸ್ತಾ ಇದೆಯಾ? ಆಗ ನಿನ್ನ ಒಳಗಡೆ ಬರೋದು ಏನು ಗೊತ್ತಾ? ನಂಬಿಕೆಯನ್ನು ಹುಟ್ಟಿಸುವವನು ಯಾರು? ಹುಟ್ಟಿಸುವವನು ಪೂರೈಸುವವನು. ನಿಮ್ಗೆ ಅರ್ಥ ಆಗಲಿಲ್ಲ? ನಿಮಗೆ ಅರ್ಥ ಆಗಲಿಲ್ಲ? ಒಂದು ಹೆಜ್ಜೆ ಮುಂದೆ ಬರ್ತೀನಿ. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ನಮ್ಮ ದೇವರು. ಅವನೇ ಆಲ್ಫಾ, ಅವನೇ ಒಮೆಗಾ. ಅವನೇನಾದರೂ ಸ್ಟಾರ್ಟ್ ಮಾಡಿದ್ರೆ ಅವನೇ ಅದನ್ನು ಫಿನಿಶ್ ಮಾಡ್ತಾನೆ. ಅವನು ನಿಮ್ಮನ್ನು ಕರೆದಿರೋದಾದ್ರೆ ಆ ಕರೆಗೆ ತಕ್ಕ ಹಾಗೆ ನಿಮ್ಮನ್ನು ಅವನು ನಡೆಸ್ತಾನೆ. ಕಮಾನ್ ಸಂಬಾಡಿ. ಯಾರಾದರೂ ಅರ್ಥ ಆದವರು ಇದರ ಒಳಗಡೆ ಇದ್ರೆ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. Is the Alpha and he is the Omega. ಅವನೇ ಆರಂಭ, ಅವನೇ ಅಂತ್ಯ. ಇದರ ಮಧ್ಯದಲ್ಲಿ ಯಾವ ಸೈತಾನನಿಗೂ, ಲೂಸಿಫರ್ಗಾಗಲಿ, ಅವನ ಸೈನ್ಯಕ್ಕಾಗಲಿ ನಿನ್ನನ್ನು, ನಿನ್ನ ಕುಟುಂಬವನ್ನು, ನಿನ್ನ ಭವಿಷ್ಯವನ್ನು, ನಿನ್ನ ತಲೆಮಾರನ್ನು ಮುಟ್ಟಕ್ಕಾಗಲ್ಲ ಎಂದು ಧೈರ್ಯವಾಗಿ ಹೇಳುವವರು ಯಾರಾದ್ರೂ ಇದ್ರೆ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಗಮನಿಸಿ. ನಂಬಿಕೆಯನ್ನು ಹುಟ್ಟಿಸುವವನು. ಆಮೇಲೆ ಹಾಗಾದ್ರೆ ನಂಬಿಕೆಯನ್ನು ಹುಟ್ಟಿಸೋನು ಯಾರು? ನಮ್ಮ ಒಳಗಡೆ ನಂಬಿಕೆ ಹುಟ್ಟಿಸೋದು ಯೇಸು ಸ್ವಾಮಿ. ಹೌದಲ್ವಾ? ಯೇಸು ಸ್ವಾಮಿ ಸೋತವನ ಗೆದ್ದವನ ನೋಡಿ ಓಡ್ರಿ, ಸೋತವನ್ನ ಓಡಬೇಡ್ರಿ. ನಮ್ಮಲ್ಲಿ ಬರೋ ಪ್ರಾಬ್ಲಮ್ ಏನು ಗೊತ್ತಾ? ನಮ್ಮಲ್ಲಿ ಬರೋ ಪ್ರಾಬ್ಲಮ್ ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ. ಏರೋದಾನು ಪೀಲಾತನಿಗೆ ಸಪೋರ್ಟು, ಬಿದ್ದವನಿಗೆ ಸಪೋರ್ಟು. ಸೋತ್ರ ಬಿದ್ದೋಗಿದ್ದಾನೆ, ಅವನ್ನ ಎತ್ತೋ, ಬೇಡ ಬಿಡೋ ಕಂಪ್ನಿ ಕೊಡ್ತಾ ಇದ್ದೀನಿ. ಸೋತ್ರ ಇನ್ನೊಬ್ಬ ಬರ್ತಾನೆ, ಇಬ್ಬರು ಏನು ಮಾಡ್ತಿದ್ದೀರೋ, ನಾವು ಇಲ್ಲಿ ಏನೋ
ಉಭಯ ಕುಶಲೋಪರಿ ಸಾಂಪ್ರತ ಮಾತಾಡ್ತಾ ಇದ್ದೀವಿ. ಸ್ತೋತ್ರ. ನಾನು ಬರ್ತೀನಿ ತಗೊಳ್ಳೋ, ಅವನು ಬಂದ. ಎಲ್ಲದರಲ್ಲಿ ಬಿದ್ದು ಓದಾಡ್ತವೆ. ಬಿದ್ದವನಲ್ಲ, ಎದ್ದವನನ್ನು ನೋಡು. ನನ್ನ ಯೇಸು ಇದ್ದವನು, ಇರುವಾತವನು, ಬರಲಿಕ್ಕಿರುವವನು. ಅವನು ಎದ್ದವನು, ಜಯಶಾಲಿ ಆದವನು. ನಂಬೋರು ಯಾರಾದ್ರೂ ಇದ್ದೀರಾ ಅದರ ಒಳಗಡೆ? ಹಲ್ಲೆಲೂಯ. ನಂಬಿಕೆಯನ್ನು ಹುಟ್ಟಿಸುವವನು, ಪೂರೈಸುವವನು ಆದ ಕ್ರಿಸ್ತ ಯೇಸುವಿನಲ್ಲಿ ನಿನ್ನ ದೃಷ್ಟಿಯನ್ನ ಇಟ್ಟು ಓಟವನ್ನ ಸ್ಥಿರ ಚಿತ್ತದಿಂದ ಓಡೋಣ. ಕಮ್ ಆನ್. ಏನಕ್ಕೆ ಪದ ಉಪಯೋಗಿಸ್ತಾ ಅಂದ್ರೆ, ಸ್ಥಿರ ಚಿತ್ತದಿಂದ ಓಡೋಣ ಅಂದ್ರೆ ನಿನ್ನನ್ನು ಡೈವರ್ಟ್ ಮಾಡುವ ಈ ಯಾತ್ರೆಯಲ್ಲಿ ನೀನೇನು ಫೋಕಸ್ ಮಾಡ್ತಾ ಇದೆಯೋ ಅಲ್ಲಿಂದ ನಿನ್ನನ್ನು ಡೈವರ್ಟ್ ಮಾಡುವ ಅನೇಕ ಶಕ್ತಿಗಳು ಬರುತ್ತೆ. ಆದರೆ ನೀನು ಡೈವರ್ಟ್ ಆಗಬೇಡ, ನಿನ್ನನ್ನು ಕರೆದವನನ್ನೇ ನೋಡು, ಓಡು. ಕಮಾನ್. ನಂಬಿಕೆಯನ್ನು ಹುಟ್ಟಿಸಿದವನು ಯಾರು? ಪೂರೈಸುವವನು ಯಾರು? ನಮ್ಮ ದೃಷ್ಟಿ ಯಾರ ಮೇಲೆ ಇರಬೇಕು? ವಿಶ್ವಾಸಿಗಳಲ್ಲಿ ಮೋಸ್ಟ್ ಆಫ್ ದ ಪ್ರಾಬ್ಲಮ್ ಏನು ಗೊತ್ತಾ? ಅವ್ರು ಸರಿನಾ, ಇವ್ರು ಸರಿನಾ? ಇವನ್ ಪಕ್ಕಾ ಸರಿ ಇಲ್ಲ, ಹೇಳವನು 100% ಸರಿ ಇಲ್ಲ. ನೀನು ಅವ್ರನ್ನೇ ಯಾಕಯ್ಯ ನೋಡ್ತೀಯ? ಪಕ್ಕದಲ್ಲಿರೋ ಕೈ ಕೊಟ್ಟಲ್ರಿ, ಅವ್ರು ಇವ್ರನ್ನ ನೋಡ್ಬೇಡ್ರಿ, ಯೇಸು ನೋಡಿ ಅಂತ. ಈ ಸೆಲ್ಫ್ ಕಾನ್ಫಿಡೆನ್ಸ್ ಡೆವಲಪ್ ಮಾಡೋಕ್ಕೆ ಏನು ಮಾಡ್ತಾರೆ ಅಂದರೆ, ಸೋತಾಗಿರ್ತಾನೆ, ಸೋತವ್ರನ್ನೇ ಫ್ರೆಂಡ್ ಆಗೋದು. ಹಾಳಾದವನನ್ನೇ ಫ್ರೆಂಡ್ ಮಾಡೋದು. ಇವರಿಬ್ಬರು ಒಟ್ಟಿಗೆ ಜೈಲಲ್ಲಿ ಇದ್ರೂ ಜೈಲಲ್ಲಿ ಫ್ರೆಂಡ್ ಆಗಿರ್ತಾರೆ. ಹೌದಾ ಅಲ್ವಾ? ಯಾಕೆ ಗೊತ್ತಾ? ಅವನು ಹೇಳೋದು ನೆಗೆಟಿವ್, ಇವನು ಹೇಳೋದು ನೆಗೆಟಿವ್, ಇಬ್ಬರು ಅಡ್ಜಸ್ಟ್ ಆಗ್ಬಿಡ್ತಾರೆ. ಸೋತ್ರ. ಆಮೇಲೆ ನಾನು ನೀನು ಸೋತವನ್ನೆಲ್ಲ ದೃಷ್ಟಿ ಇಟ್ಟಿರೋದು. ಗಮನಿಸಿ ಪ್ರಿಯರೇ, ನಾವು ಬಿರುದನ್ನು ಪಡೆಯಲಿಕ್ಕಾಗಿ ಓಡ್ತಾ ಇದ್ದೀವಿ. ನೀನು ಅದರ ಬಗ್ಗೆ ಯೋಚನೆ ಇಲ್ಲ ಅಂದರೆ ಈ ಸಂದೇಶ ನಿನಗೆ ಅನ್ವಯಿಸೋದಿಲ್ಲ. ಕ್ರಿಸ್ತಿಯ ಜೀವಿತವನ್ನು ಅಪೊಸ್ತಲನಾದ ಪೌಲನು ಮತ್ತೊಂದು ಕಡೆ ಫಾರ್ಮರ್ಗೆ ಹೋಲಿಕೆ ಮಾಡ್ತಾನೆ, ಸೋಲ್ಜರ್ಗೆ, ಸೈನಿಕನಿಗೆ ಹೋಲಿಕೆ ಮಾಡ್ತಾನೆ, ವ್ಯವಸಾಯಗಾರನಿಗೆ ಹೋಲಿಕೆ ಮಾಡ್ತಾನೆ, ಓಟದಲ್ಲಿರುವ ಅಥ್ಲೆಟ್ಗೆ ಹೋಲಿಕೆ ಮಾಡ್ತಾನೆ. ಇದನ್ನೆಲ್ಲ ಹೋಲಿಕೆ ಯಾಕೆ ಮಾಡ್ತಾನೆ ಅಂದರೆ, ಈ ಓಟಗಾರರ ಜೀವನದಲ್ಲಿ ಎಲ್ಲ ವಿಷಯದಲ್ಲೂ ಮಿತಿ ಆಗಿರಬೇಕು, ಅವರು ಡಿಸಿಪ್ಲಿನ್ಡ್ ಆಗಿರಬೇಕು ಅಂತ. ಸ್ತೋತ್ರ. ನಮ್ಮ ದೇಶದಲ್ಲಿ ಭಾಳ ಹೆಸರು ಮಾಡಿದ ಓಟಗಾರ್ತಿ ಅಂದರೆ ಅಶ್ವಿನಿ ನಾಚಪ್ಪ ಅಂತ ಇದ್ದರು, PT ಉಷಾ ಅಂತ ಇದ್ದರು, ಇನ್ಯಾರು ಶೈನಿ ವಿಲ್ಸನ್ ಇದ್ದರು ಆ ಕಾಲದಲ್ಲಿ. ಈಗ ನಾನು ಯಾರನ್ನೂ ಫಾಲೋ ಮಾಡ್ತಾ ಇಲ್ಲ, ನಂಗೆ ಗೊತ್ತಿಲ್ಲ ಈಗ ಯಾರಿದ್ದಾರೆ ಅಂತ. PT ಉಷಾ ಆಗ ಒಳ್ಳೆ ಫೇಮಸ್ ಆಗಿದ್ದರು. ನಮ್ಮ ಭಾರತ ದೇಶಕ್ಕೆ ಬಂಗಾರ, ಏಷ್ಯನ್ ಗೇಮ್ಸಲ್ಲಿ ಬಂಗಾರ ತಂದರು, ಒಲಿಂಪಿಕ್ಸ್ನಲ್ಲಿ 4ನೇ ಸ್ಥಾನಕ್ಕೆ ಬಂದರು. ಕಂಚು ಸಿಗೋದು ಕೂದಲೆಲ್ಲಿ ಹೇಳಿ ಮಿಸ್ ಆಗೋಯ್ತು. PT ಉಷಾ ಅವಳು ಓಡೋದಕ್ಕೋಸ್ಕರ ಅವಳಿಗೆ ಒಲಿಂಪಿಕ್ಸ್ 4 ವರ್ಷಕ್ಕೊಂದ್ಸತಿ ಬರುತ್ತೆ. ಆ 4 ವರ್ಷ ಇವಳ ಜೀವನದಲ್ಲಿ ಭಾಳ ಡಿಸಿಪ್ಲಿನ್ ಆಗಿ ಎಲ್ಲದರಲ್ಲೂ ಮಿತವಾಗಿರ್ತಾಳೆ. ಸ್ತೋತ್ರ. ನಾವು ತಿನ್ನಂಗೆ ಬಿರಿಯಾನಿ 1 ರೌಂಡ್, 2 ರೌಂಡ್, 3ನೇ ರೌಂಡ್ ಸ್ವಾಹ ಇಲ್ಲ. PT ಉಷಾ ಕೋಚ್ ನಂಬಿಯಾರ್ ಅವನು ಹೇಳ್ತಾನೆ, ಬ್ರೇಕ್ಫಾಸ್ಟ್ 150 ಗ್ರಾಮ್ ಓನ್ಲಿ ಓಟ್ಸ್. ಸ್ತೋತ್ರ. ತಿನ್ನು. ಸ್ತೋತ್ರ. ಇವಳು ಶರೀರವನ್ನು ಎಷ್ಟು ಹಗುರ ಮಾಡೋಕ್ಕಾಗುತ್ತೋ ಅಷ್ಟು ಹಗುರ ಮಾಡ್ಕೋತಾಳೆ. ಯಾಕೆ ಮಾಡ್ಕೋತಾಳೆ ಗೊತ್ತಾ? ಓಡುವಾಗ ಎಲ್ಲ ವಿಧವಾದ ಭಾರ, ಪಾಪ ಇದೆಲ್ಲ ಎತ್ತು ಪಕ್ಕಕ್ಕೆ ಹಾಕ್ಬಿಟ್ಟು ಮುಂದೆ ಓಡಬೇಕಾ. ಹಲ್ಲೆಲೂಯಾ.
ಓಟಗಾರರ ಬಟ್ಟೆ ನೋಡಿದ್ದೀರಾ? ಫುಲ್ ಟೈಟ್ ಆಗಿ ಹಾಕೊಂಡಿರ್ತಾರೆ. ಹಗುರ, ಲೈಟ್ ವೈಟ್. ಆಮೇಲೆ ಅವರು ಓಡುವಾಗ ನೋಡ್ರಿ, ಗಮನಿಸ್ರಿ ನೀವು, ಒಂದು ಕೈ ಮುಂದೆ, ಇನ್ನೊಂದು ಕೈ ಹಿಂದೆ. ಗುರಿ ಮುಂದೆ. ಇದೇನು ತೋರಿಸುತ್ತೆ? ಇದೇನು ತೋರಿಸುತ್ತೆ? ಎಲ್ಲ ಭಾರ ಹಿಂದೆ, ನಾ ಮುಂದೆ. ಫ್ಯಾಮಿಲಿ ಭಾರ ಹಿಂದೆ, ನಾನು ಮುಂದೆ. ಪ್ರಾರ್ಥನೆಯಲ್ಲಿ ನಾನು ಮುಂದೆ, ಆರಾಧನೆಯಲ್ಲಿ ಮುಂದೆ, ದರ್ಶನದಲ್ಲಿ ಮುಂದೆ, ಗುರಿಯ ಕಡೆಗೆ ಮುಂದೆ. ಇದರ ಮುಂದೆ ಹಿಂದೆ ಸಕಲ ವಿಧ ಭಾರ, ಪಾಪಗಳು ಬರುತ್ತೆ. ಹತ್ತಿಕೊಳ್ಳುವ ಪಾಪ. ಸ್ತೋತ್ರ. ಹತ್ತಿಕೊಳ್ಳುವ ಪಾಪ ಅಂದರೆ ಏನು ಗೊತ್ತಾ? ನೀವು ಹತ್ತಿಸ್ಕೊಳೋದಲ್ಲ. ಸ್ತೋತ್ರ. ಬಸ್ ಸ್ಟ್ಯಾಂಡಲ್ಲಿ ಬಸ್ ನಿಲ್ಲಿಸಿ ಪ್ಯಾಸೆಂಜರ್ನ ಹತ್ತಿಸ್ಕೊಳ್ಳೋದು ಬೇರೆ. ಓಡ್ತಾ ಇರೋ ಬಸ್ನಲ್ಲಿ ಓಡಾಗಿ ಜಂಪ್ ಮಾಡಿ ಹತ್ತಾರಲ್ಲ, ಅದು ಹತ್ಕೊಳ್ಳೋದು. ನಿಮ್ಗೆ ಅರ್ಥ ಆಗೋಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಬಸ್ ಸ್ಟ್ಯಾಂಡಲ್ಲಿ ಕರೆಕ್ಟ್ ಬಸ್ ಸ್ಟ್ಯಾಂಡಲ್ಲಿ ನಿಲ್ಲಿಸಿ ಬಸ್ ಹತ್ತಿಸ್ತಾರೆ ನೋಡಿ, ಅದು ಸಾಧಾರಣವಾಗಿ ಹತ್ಸೋದು ನಿಯಮ. ಸುಮ್ಮನೆ ಹೋಗುವಾಗ ಮಧ್ಯದಲ್ಲಿ ಸ್ವಲ್ಪ, ನಾವೆಲ್ಲ ಸಣ್ಣವರಾಗಿದ್ದಾಗ ನಮ್ಮ ಶಾಲೆ ಪ್ರಕಾಶ್ ನಗರದಲ್ಲಿ ಶಾಲೆ, ಮನೆ ಇರೋದು ಮಂಜುನಾಥ್ ನಗರ. ಪ್ರಕಾಶ್ ನಗರದಿಂದ ಆನೆ ಪಾರ್ಕ್ ಅಂತ ಇದೆ. ಆ ಪಾರ್ಕ್ ಹತ್ರ ಬಂದರೆ ಬಸ್ ಸ್ಟ್ಯಾಂಡು. ಅಲ್ಲಿಂದ 2 ಸ್ಟಾಪ್. ಇಷ್ಟು ಬ್ಯಾಗ್ ಹೊತ್ಕೊಂಡು ನಡಿಬೇಕಲ್ಲ. ಅದಕ್ಕೆ ನಾವು ಹೆಂಗೆ ನಿಲ್ತಿದ್ವಿ ಅಂದರೆ, ಬಸ್ಸು ಹೋಗೋವರೆಗೂ ಸುಮ್ಮನೆ ನಿಲ್ಲೋದು, ಹೋದ್ಮೇಲೆ ಓಡಾಗ ಹತ್ಕೊಂಬಿಡೋದು. ಸ್ತೋತ್ರ. ಎಲ್ಲಾದರೂ ನಿಲ್ಲಿಸಿದಾಗ ಇಳ್ಕೊಂಬಿಡೋದು. ಯಾಕೆಂದರೆ ಕಂಡಕ್ಟ್ರ್ ಟಿಕೆಟ್ ಕೇಳ್ತಾನಲ್ಲ. ಇದು ಹತ್ಕೊಳ್ಳೋದು. ಈಗಲೂ ಅರ್ಥ ಆಗಿಲ್ವಾ? ಕೆಲವೊಮ್ಮೆ ಕೆಲವೊಂದು ಬೇಡದೇ ಇರೋದಲ್ಲ, ಹತ್ಕೊಳ್ಳುತ್ತೆ. ಬೇಡದೇ ಇರೋ ಫ್ರೆಂಡ್ಸ್ ಹತ್ಕೊಳ್ತಾರೆ, ಬೇಡದೇ ಇರೋ ಸಹವಾಸ ಹತ್ಕೊಳ್ಳುತ್ತೆ, ಬೇಡದೇ ಇರೋ ಚಟ ಬರುತ್ತೆ. ಸ್ತೋತ್ರ. ಹತ್ತಿಕೊಳ್ಳುವಂಥ ಸಕಲ ವಿಧವಾದಂಥ ಪಾಪಗಳನ್ನು, ಎಲ್ಲ ಭಾರಗಳನ್ನು ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು, ನಂಬಿಕೆಯನ್ನು ಪೂರೈಸುವವನು ಆದ ಕ್ರಿಸ್ತ ಯೇಸುವಿನಲ್ಲಿ ನಿಮ್ಮ ದೃಷ್ಟಿಯನ್ನು ಇಟ್ಟು ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಅದರ ಅರ್ಥ ಏನು ಗೊತ್ತಾ? ನಿನ್ನ ಫೋಕಸ್ಸನ್ನು ಡೈವರ್ಟ್ ಮಾಡುವ, ನಿನ್ನ ಗುರಿಯನ್ನು ತಪ್ಪಿಸುವ ಎಲ್ಲ ಚಿಂತೆಗಳಿಂದ ದೂರ ಆಗಬೇಕು. ನಮ್ಮಲ್ಲಿ ಕೆಲವರು ತುಂಬ ಉದಾರಿಗಳು. ಎಲ್ಲರನ್ನೂ ಹತ್ತಿಸ್ಕೋತೀವಿ, ಬನ್ನಿ 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 ಅಂತ. ಮೊನ್ನೆ ಪೇಪರಲ್ಲಿ ಓದಿದೆ, ರಾತ್ರಿ ಒಬ್ಬ ಡ್ರೈವರು ಗಾಡಿ ಓಡಿಸ್ಕೊಂಬರುವಾಗ ದಾರಿ ಮಗ್ಳಲ್ಲಿ ಒಂದು ಹುಡುಗಿ ಕೈ ತೋರಿಸ್ಲು, ಸ್ವಲ್ಪ ಲಿಫ್ಟ್ ಕೊಡ್ತೀರಾ ಅಂತ. ಸ್ತೋತ್ರ. ಪಾಪ ಮಧ್ಯರಾತ್ರಿ ಹುಡುಗಿ ಮಾತ್ರ ಒಳ್ಳೆಯವನು ಡ್ರೈವರು, ಅಲ್ಲಿ ಬಿಟ್ಬಿಡೋಣ ಅಂತೇಳಿ ಗಾಡಿ ಹತ್ತಿಸ್ಕೊಂಡಂತೆ. ಸ್ತೋತ್ರ. ಹತ್ತಿಸ್ಕೊಂಡು ಮುಂದೆ ಹೋಗ್ತಿದ್ದಂಗ್ಲೇ ಒಂದು ಸ್ಪಾಟಿಗೆ ಬಂದಿದೆ. ಇವಳು ಕತ್ತಿಗಿಟ್ಟು ಸೈಡ್ಗೆ ಹಾಕು ಗಾಡಿ ಅಂದ್ಲಂತೆ. ಸ್ತೋತ್ರ. ಗಾಡಿ ಸೈಡ್ಗೆ ಹಾಕು ಅಂತ. ನಿಲ್ಲಿಸು, ಇಲ್ಲ ಕುಯ್ದುಬಿಡ್ತೀನಿ ಅಂತ. ಆಮೇಲೆ ಅವನು ಭಯ ಬಿಟ್ಟು ಗಾಡಿ ಪಕ್ಕಕ್ಕೆ ಹಾಕಿದ್ದೆ ತಡ 4 ಜನ ಗಾಡಿ ಹತ್ಕೊಂಡ್ರಂತೆ. ಇವನ್ನ ಪಕ್ಕದಲ್ಲಿ ಕುಣಿಸ್ಕೊಂಡು ಇವ್ರ ಗಾಡಿ ಓಡಿಸ್ಕೊಂಡು ಇವ್ರಿಗೆ ಬೇಕಾದ ಸ್ಥಳದಲ್ಲಿ ಹೋಗಿ ನಿರ್ಜನ ಪ್ರದೇಶದಲ್ಲಿ ಇವನನ್ನು ತಳ್ಳಿಬಿಟ್ಟು ಗಾಡಿ ತಗೊಂಡು ಹೋದ್ರಂತೆ. ಬೇಡದೆ ಇರೋದು ಹತ್ತಿಸ್ಕೊಂಡ್ರೆ ಸ್ತೋತ್ರ. ಸುಮ್ಗಿರ್ಲಾರ್ದೆ ಡ್ಯಾಶ್ ಅಂತ ತಗೊಂಡು ಡ್ಯಾಶ್ಗೆ ಬಿಡಬೇಡ್ರಿ, ಮಾಡ್ಕೊಬೇಡ್ರಿ. ಹತ್ತಿಕೊಳ್ಳುವ ಸಕಲ ವಿಧ ಪಾಪಗಳು, ಎಲ್ಲ ವಿಧ ಭಾರಗಳು ನಿನ್ನ ವಿಶ್ವಾಸ ಜೀವನದಲ್ಲಿ ಬರೋವಾಗ ಏನು ಇಲ್ದಕ್ಕೆ ಬಂದೆ, ಇವತ್ತು ಎಲ್ಲ ಇದೆ.
ಆದ್ರೆ ನಿನಗೆ ಕೊರತೆ ಅನ್ನೋದು ಮಾತ್ರ ನಿನ್ನನ್ನು ಬಿಟ್ಟು ಹೋಗಿಲ್ಲ. ಇಲ್ಲದ ಇರೋದನ್ನ ಕುರಿತು ಚಿಂತೆ ಮಾಡಬೇಡ, ಇರೋದಕ್ಕೆ ಸ್ತೋತ್ರ ಹೇಳು. ಇಲ್ಲದ ಇರೋದಕ್ಕೆ ನೀನು ಗುಣಗುಟ್ಟಬೇಡ, ಇರೋದಕ್ಕೆ ಸ್ತೋತ್ರ ಹೇಳು. ಇಲ್ಲದ ಇರೋದು ಇರುವ ಹಾಗೆ ದೇವರು ಬರ ಮಾಡ್ತಾನೆ. ಒಬ್ಬರು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಸ್ತೋತ್ರ. ನೀವು ನೋಡ್ರಿ ಎಷ್ಟು ಡಿಸ್ಟ್ರಾಕ್ಷನ್ ಬರುತ್ತೆ ಗೊತ್ತಾ. PT ಉಷಾ ಗೋಲ್ಡ್ಗೋಸ್ಕರ ಓಡ್ತಾ ಇರ್ತಾರೆ. ಅವಾಗ ನಮ್ಮವ್ರು ಸುಮ್ಗಿರ್ತಾವ, ಸ್ಟೇಡಿಯಂ ಫುಲ್ ಉಷಾ ಉಷಾ ಉಷ್. ಅಯ್ಯೋ, ಇಷ್ಟು ಸಾವಿರ ಜನ ಉಷಾ ಉಷಾ ಅಂತ ಕರೆದ್ರೆ ಅವಳು ಹಿಂಗೆ ಮಾಡ್ಕೊಂಡು ಹೋದ್ರೆ ಅವಳು ಗುರಿ ತಲುಪ್ತಾಳ. ಸ್ತೋತ್ರ. ಆಮೇಲೆ ಶ್ರೀಲಂಕಾದವ್ರು ಹೊಡ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಿದ್ಯಾ? ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ನೀ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಈ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಹೊಗಳುವಾಗ ಟಾಪ್ಗೆ ಹೋಗ್ಬೇಡ್ರಿ, ತೆಗಳುವಾಗ ಕೆಳಗಡೆ ಹೋಗ್ಬೇಡ್ರಿ. ಜನ ನಿನ್ನನ್ನು ಹೊಗಳ್ತಾರೆ, ತೆಗಳ್ತಾರೆ. ಆಮೇಲೆ ನಿನ್ನ ಜೊತೆ ಚೆನ್ನಾಗಿದ್ದಾಗ ಒಳ್ಳೆ ಮಾತುಗಳನ್ನು ಹಾಡ್ತಾರೆ. ನಿನ್ನ ಜೊತೆ ಸ್ವಲ್ಪ ಕಹಿ ಆದರೆ ನಿನ್ನ ಬಗ್ಗೆ ಕೆಟ್ಟದ್ದು ಹೇಳ್ತಾರೆ. ಹೊಗಳಿದಾಗ ಟಾಪ್ಗೆ ಹೋಗಬೇಡ, ನಿನ್ನನ್ನು ತೆಗಳುವಾಗ ಕೆಳಗಡೆ ಹೋಗಬೇಡ. ಕ್ರಿಸ್ತಿಯ ಜೀವಿತ ಸ್ಥಿರವಾಗಿ ಓಡಬೇಕು. ಕಮ್ ಆನ್ somebody shout. ಸ್ಥಿರವಾಗಿ ಓಡಬೇಕು, ಸ್ಥಿರವಾಗಿ ಓಡಬೇಕು. ಹೆಂಗೆ ಓಡಬೇಕು? ಆಮೇಲೆ ಹೊಗಳಿಕೆ ತೆಗಳಿಕೆ ಎಲ್ಲದಕ್ಕೂ ಈ ಸ್ಕಿನ್ ರಿಜಿಸ್ಟರ್ ಆಗಿರಬೇಕು. ಆಮೇಲೆ ನಮ್ಮನ್ನು ಕೆಲವರು ಹೊಗಳ್ತಾರೆ ಅಂದರೆ ಅಪ್ಪ ಯಾವ ಲೆವೆಲ್ಗೆ ಹೊಗಳ್ತಾರೆ ಅಂದರೆ ನಾವು ಇನ್ನು ಕೆಳಗಡೆ ಭೂಮಿಯಲ್ಲಿ ನಡೆಯಂಗೆ ಇಲ್ಲ, ಆಕಾಶದಲ್ಲೇ ಆರಬೇಕು. ಸ್ತೋತ್ರ. ಜಾಸ್ತಿ ಹೊಗಳರನ್ನು ಹುಷಾರಾಗಿ ನೋಡ್ಕೊಳ್ಳಿ. ಯಾಕಂದರೆ ಬೆಲೂನು ಗಾಳಿ ಊದದಷ್ಟು ದಪ್ಪ ಆಗ್ತಾ ಇರುತ್ತೆ. ಯಾವಾಗ ಪಟ್ ಅನ್ನುತ್ತೋ ಸ್ತೋತ್ರ, ನೀನು ಟುಸ್ ಆಗಿರ್ತೀಯ ಅಲ್ಲಿ. ನಾನು ಹೇಳಿದ ಅರ್ಥ ಆಯ್ತಾ? ಅಯ್ಯೋ, ಅವ್ರು ಎಷ್ಟು ಒಳ್ಳೆಯವ್ರು ಗೊತ್ತಾ, ಎಷ್ಟು ಹೊಗಳ್ತಾರೆ ಗೊತ್ತಾ ನಮ್ಮನ್ನ. ಹುಷಾರಾಗಿರವ, ಅವರೇ ಪಿನ್ನು. ವಿಶ್ವಾಸ ಜೀವನ, ಕ್ರಿಸ್ತಿಯ ಜೀವಿತ ಅಸ್ಥಿರತೆ ಅಲ್ಲ. ಸೀಸನ್ ತರ ಚೇಂಜ್ ಆಗೋದಲ್ಲ, ಉಸಿರು ಬಳ್ಳಿ ತರ ಬಣ್ಣ ಬದಲಾಯಿಸೋದಲ್ಲ, 3 ಕೊಟ್ರೆ ಸೊಸೆ ಕಡೆ 6 ಕೊಟ್ರೆ ಅತ್ತೆ ಕಡೆ ಅನ್ನೋದಲ್ಲ. ಕ್ರಿಸ್ತಿಯ ಜೀವಿತ ಫೋಕಸ್ಡ್ ಆಗಿರ್ಬೇಕು. ಗಟ್ಟಿಯಾಗಳ್ರಿ, ಫೋಕಸ್ಡ್ ಆಗಿರ್ಬೇಕು, ಗುರಿ ಆಗಿರ್ಬೇಕು. ಆಮೇಲೆ ನಮ್ಮ ರಾಜು ಪಾಸ್ಟರ್ ಅವಾಗ ಹೇಳ್ತಾರೆ, ಗುರಿ ಇರಬೇಕು ಅಂದರೆ, ಗುರಿ ಇದ್ದರೆ ಒಬ್ಬ ಗುರು ಇರ್ತಾರೆ ಅಂತ. ನಮ್ಮ ಗುರು ಯೇಸು ಸ್ವಾಮಿ ಒಳ್ಳೆ ಗುರು, ಒಳ್ಳೆ ಗುರು, ಎ ಗುಡ್ ಮಾಸ್ಟರ್. ಗೆದ್ದವನು, ಸೋತವನಲ್ಲ. ಹಲ್ಲೆಲೂಯ. ಲಿಸನ್ ಟು ಮೀ. ಸತ್ಯವೇದ ಗ್ರಂಥ ಹೇಳುತ್ತದೆ, ನಂಬಿಕೆ ಹುಟ್ಟಿಸುವವನು ಪೂರೈಸನೂ ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ, ಯಾವುದು? ಎಲ್ಲರೂ ಹೇಳ್ರಿ, ನೇಮಕವಾದ ಓಟವನ್ನು. ಅದರ ಅರ್ಥ ಏನು ಪಾಸ್ಟ್ರೆ? ಇನ್ನೊಬ್ಬರ ವಿಷಯದಲ್ಲಿ ಮೂಗು ತೂರ್ಸಕ್ಕೆ ಹೋಗಬೇಡ, ನಿನಗೇನು ನೇಮಕ ಆಗಿದೆ ಅದನ್ನು ನೋಡ್ಕೊಂಡು ಓಡು ಅಂತ. ಇವ್ರ ತಟ್ಟೆಯಲ್ಲಿ ಎಗಡ ಸತ್ ಬಿದ್ದಿರುತ್ತೆ, ಬೇರೊಬ್ಬರ ತಟ್ಟೆಯಲ್ಲಿ ಇರುವೆ ಹುಡ್ಕಕ್ಕೆ ಹೋಗ್ತಾ ಇದ್ದಾರೆ. ಸ್ತೋತ್ರ. ಯಾಕೋ ಹೇಳ್ತಿಲ್ವಲ್ಲ, ಇನ್ನೊಂದು ಸ್ಟೆಪ್ ಮುಂದೆ ಬರಲ್ಲ. ಆಮೇಲೆ ನಿನಗೇನು ನೇಮಕ ಆಗಿದೆ? ವಾಟ್ ಈಸ್ ಯುವರ್ ಕಾಲ್? ವೈ ಗಾಡ್ ಅಪಾಯಿಂಟೆಡ್ ಯು? ನಿನ್ನನ್ನು ದೇವರು ಏನಕ್ಕೆ ನೇಮಕ ಮಾಡಿದ್ದಾನೆ ಅದನ್ನು ಫೋಕಸ್ ಮಾಡು.
ಈ ಪ್ರವಾದಿಗಳಿಗೆ ಒಂದು ಪ್ರಾಬ್ಲಮ್, ಅವರು ಪ್ರಾಸಂಗಿಕರಾಗಬೇಕು ಅಂತ. ಪ್ರಾಸಂಗಿಕರಿಗೆ ಒಂದು ಪ್ರಾಬ್ಲಮ್ಮು, ಪ್ರವಾದಿ ಆಗಬೇಕು ಅಂತ. ಇದು ಎಲ್ಲರಿಗೂ ಎಲ್ಲ ಕೊಡೋದು ಭಾಳ ವಿರಳ. ಸ್ತೋತ್ರ. ನಮಗೆ ಹಳೇ ಪ್ರವಾದಿ ನಮಗೆ ಗೊತ್ತು. ಈ ವಾಸ್ ವೆರಿ ಫೇಮಸ್ ಪ್ರಾಫಿಟ್. ಸ್ತೋತ್ರ. ಒಳ್ಳೆ ಪ್ರವಾದಿ, ಹೆಸರೆಲ್ಲ ಹೇಳಿ ಫುಲ್ ಚರಿತ್ರೆನೇ ಹೇಳ್ಬಿಡ್ತಾರೆ. ನಮ್ಮ ಜೀವನದಲ್ಲೆಲ್ಲ ಅವರ ಪ್ರವಾದನೆಗಳು ಭಾಳ ನೆರವೇರಿದೆ, ಭಾಳ ಉಪಯೋಗ ಆಗಿದೆ. ಆ ಕಾಲದಲ್ಲಿ ನಾವು ಅವ್ರನ್ನ ಭಾಳ ಹಚ್ಕೊಂಡಿದ್ವಿ. ಆದರೆ ಈ ಪ್ರವಾದಿಗೆ ಪ್ರಸಂಗ ಭಾಳ ಇಷ್ಟ. ಪ್ರಸಂಗ ಮಾಡೋಕ್ಕೆ, ಪ್ರಸಂಗ ಬಗ್ಗೆ ಕೇಳಿದ್ರೆ ಬೋರ್ ಹೊಡೆದು ಬಿಡ್ತೀವಿ. ಸ್ತೋತ್ರ. ಜನ ಬರೋದು ಇವ್ರ ಪ್ರವಾದನೆ ಕೇಳೋಕ್ಕೆ. ಆದರೆ ಆ ಟೈಮಲ್ಲಿ ಇವರು ಪ್ರಸಂಗ ಮಾಡೋಕ್ಕೆ ಎದ್ದೇಳ್ತಾರೆ. ಒಂದಿನ ನಾವು ಹೇಳಿದ್ವಿ, ನೋಡು ನಿನ್ನ ಸೇವೆ ಇರೋದು ಇರಲಿ, ಅದನ್ನು ಫೋಕಸ್ ಮಾಡು ಅಂತ. ಅನೇಕರು ಸೇವೆ ಡೋಂಟ್ ಇಮಿಟೇಟ್. ನಾನು ಅವಾಗೆ ಯೂತ್ ಮೀಟಿಂಗಲ್ಲಿ ನಾನು ಹೇಳಿದೆ ಇದನ್ನು, ಡೋಂಟ್ ಇಮಿಟೇಟ್ ಎನಿಬಡಿ. ಯಾರನ್ನು ಇಮಿಟೇಟ್ ಮಾಡೋಕ್ಕೋಬೇಡ. ಪೌಲ್ ಅಂಗಿಚ ಇರಲಿ ಬಿಡು. ಪೌಲ್ ಅಂಗಿಚ ಏನು ಪ್ರಾರ್ಥನೆ ಮಾಡ್ತಾ ಇದ್ದ? ದೇವರೇ ನಾನು ಬಿಲ್ಲಿಗ್ರಾಮ್ ಆಗಬೇಕು. ದೇವರ ಪ್ರಾರ್ಥನೆ ಕೇಳ್ತಾನೆ ಇಲ್ಲ. ಇವನು ಉಪವಾಸ ಪ್ರಾರ್ಥನೆ ಜೋರಾಗಿ ದೇವ್ರ ಹತ್ರ ಹಠ ಮಾಡಿ ಪ್ರಾರ್ಥನೆ ಮಾಡಿದೆ. ಒಂದಿನ ದೇವ್ರ ಪ್ರತ್ಯಕ್ಷ ಆಗ್ಬಿಟ್ಟು, ಲೋ ಆಲ್ರೆಡಿ ಬಿಲ್ಲಿಗ್ರಾಮ್ ಇದ್ದಾನೆ, ನನಗೊಂದು ಚೋ ಬೇಕು, ಏನಂತೀಯ ಅಂದರು. ಆವಾಗ ಅವ್ನು ಕಣ್ಣು ತೆರೀತು. ಸ್ತೋತ್ರ. ನೀವು ಎಷ್ಟು ತಿಪ್ಪರ್ಲಾಗ ಹೊಡೀರಿ, ರವಿ ಪಾಸ್ಟರ್ ಆಗಲ್ಲ. ಟುಸ್ಪಟಾಕಿ ಥರ ಆಗ್ಬಿಟ್ರಲ್ರಿ ನೀವು. ರವಿ ಪಾಸ್ಟರ್ ಥರ ಆಗಬೇಡ್ರಿ, ನೀವು ನಿಮ್ಮ ಥರನೇ ಆಗಿ. ನಿನ್ನ ಮೇಲೆ ಏನು ನೇಮಕ ದೇವರು ಮಾಡಿದಾನೋ, ನೀನು ಪ್ರವಾದಿ ಆದರೆ ಪ್ರವಾದಿ ಆಗು, ಅಪೊಸ್ತಲನಾದರೆ ಅಪೊಸ್ತಲನಾಗು, ಸುವಾರ್ತಿಕನಾದರೆ ಸುವಾರ್ತಿಕನಾಗು. ನಿನ್ನ ಮೇಲೆ ಏನು ಕರೆ ಇದೆಯೋ ಆ ಕರೆಗೆ ತಕ್ಕ ಹಾಗೆ ನೀನು ಓಟವನ್ನು ಓಡು. ಸುವಾರ್ತೆ ಕರೆದಿರ್ತಾರೆ, ಮನೆಗೆ ಹೋಗೋದು ವಾರ್ತೆ, ಸುವಾರ್ತೆ ಅಲ್ಲ, ಬರೇ ವಾರ್ತೆಗಳೇ. ಸ್ತೋತ್ರ. ಗಂಗಮ್ಮನ ಮನೆಯಲ್ಲಿ ನಡೆದಂಥ ಘಟನೆ ಬ್ರೇಕಿಂಗ್ ನ್ಯೂಸ್. ಯಾರ ಮನೆಯಲ್ಲಿ? ಗೌರಮ್ಮನ ಮನೆಯಲ್ಲಿ. ಗೌರಮ್ಮ ತಗೊಂಡೋಗಿ ಬೋರಮ್ಮನ ಮನೆಯಲ್ಲಿ. ಬ್ರೇಕಿಂಗ್ ನ್ಯೂಸ್, ಮನೆ ವಾರ್ತೆ, ಸುವಾರ್ತೆ ಅಲ್ಲ. ಕರ್ತಿದ್ದೇನು? ಎಲ್ಲಿಗೆ ಹೋಗ್ತಾ ಇದೆಯಾ? ಬೈಬಲ್ ಹಿಡ್ಕೊಂಡು ಸುವಾರ್ತೆಗೆ. ಸ್ತೋತ್ರ. ನೇಮಕವಾಗಿರುವ ಓಟವನ್ನು ಓಡ್ರಿ. ನಿನಗೇನು ನೇಮಕ ಮಾಡಿದ್ದಾರೆ ದೇವರು? ನಿನ್ನ ಚರ್ಚಿಗೆ ಯಾಕೆ ಬರ್ತೀಯಾ? ನಿನ್ನ ಆತ್ಮಿಕತೆಯನ್ನು ಅಭಿವೃದ್ಧಿ ಮಾಡ್ಕೊಳಕ್ಕೆ, ಆತ್ಮಿಕದಲ್ಲಿ ಪುಷ್ಟಿಯಾಗಿರೋದಕ್ಕೆ, ನಿನ್ನ ಮೇಲಿರೋ ಕರೆಗೆ ತಕ್ಕ ಹಾಗೆ ದೇವರನ್ನ ಮೆಚ್ಚಿಸೋದಕ್ಕೆ. ಅದಕ್ಕೆ ಗಲಾತಿಯರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳ್ತಾನೆ, ನೀವು ಈಗ ಮನುಷ್ಯರನ್ನು ದೇವರನ್ನ ಮೆಚ್ಚಿಸ್ತೀರೋ. ಸ್ತೋತ್ರ. ಸೌಭಾಗ್ಯಮ್ಮ ಸ್ತೋತ್ರ ಹೇಳಿದ್ರೆ ಶಾರದಮ್ಮ ಒಂದು ಸ್ತೋತ್ರ ಹೇಳೋದು. ಶಾರದಮ್ಮ ಎರಡು ಕೈ ಎತ್ತಿ ಹೇಳಿದ್ರೆ ಸೌಭಾಗ್ಯಮ್ಮ ಎದ್ದು ನಿಂತು ಸ್ತೋತ್ರ ಹೇಳೋದು. ಏನಂದ್ರೆ ಕಾಂಪಿಟೇಷನ್. ಯಾಕೆ? ಸ್ತೋತ್ರ. ಪಾಸ್ಟರ್ ಇದೆಲ್ಲ ಕಾಣಲ್ವಾ? ನೀವು ದೇವ್ರನ್ನ ಮೆಚ್ಚಿಸ್ರಿ. ಡೋಂಟ್ ಇಮಿಟೇಟ್ ಎನಿಬಡಿ. ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ. ನೀವೇ ಬೇರೆ, ನಿಮ್ಮ ಸ್ಟೈಲೇ ಬೇರೆ. ಸ್ತೋತ್ರ. ನಿಮ್ಮ ಸ್ಟೈಲ್ ನನಗೆ ಫಿಟ್ ಆಗಲ್ಲ, ನನ್ನ ಸ್ಟೈಲ್ ನಿಮಗೆ ಫಿಟ್ ಆಗಲ್ಲ. ನಿಮಗೇನು ನೇಮಕ ಮಾಡಿದ್ರು ಅದನ್ನ ಹಿಡ್ಕೊಂಡು ಓಡ್ರಿ. ಪ್ರೈಸ್ ಗಾಡ್. ಅರ್ಥ ಆದವರು ಮಾತ್ರ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ನೋಡ್ರಿ, ಅಲ್ಲಿ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ನಂಬಿಕೆ ನೋಟಿಸೋಣ. ನೋಡ್ರಿ, ಯೇಸುವಿನ ಮೇಲೆ ದೃಷ್ಟಿ ಇಟ್ಟು. ಯಾರ ಮೇಲೆ? ಗಟ್ಟಿಯಾಗಿ ಹೇಳ್ರಿ. ಹಿಂದೆ ಇರೋರು ಯಾರ ಮೇಲೆ? ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ. ಯಾರಿಗೆ? ನನಗೆ. ನಾನು ಓಡೋದು ಓಡ್ತಾ ಇರ್ತೀನಿ. ಸ್ತೋತ್ರ.
ನಮಗೆ ನೇಮಕವಾದ ಓಟವನ್ನ ಸ್ಥಿರ ಚಿತ್ತದಿಂದ ಓಡೋಣ. ಅಂದರೆ ಫೋಕಸ್ಡ್ ಆಗಿರೋ ಓಡೋ ಓಟ 3 ತಿಂಗಳು ವೇಗವಾಗಿ ಓಡೋದು, ಆಮೇಲೆ ಅಯ್ಯೋ ಅಮ್ಮ ಸಾಕು ಇನ್ನು 3 ತಿಂಗಳು ರೆಸ್ಟು, ಆಮೇಲೆ ಬರೋಣ ಉಪವಾಸ ಪ್ರಾರ್ಥನೆ, 21 ದಿನ ಉಪವಾಸ ಪ್ರಾರ್ಥನೆ, ತಿರ್ಗಾ ಓಡು, ತಿರ್ಗಾ ರೆಸ್ಟು. ನೀನು ಚಾರ್ಜ್ ಆದ ಓಡ್ತಾನೇ ಇರಬೇಕು. ಸ್ತೋತ್ರ. ಹೇಳ್ದೆ ಇದ್ದಾಗ ನನಗೊಂದು ಸಂಶಯಕ್ಕೆ ಆಸ್ಪದ ಮಾಡಿಕೊಡ್ಬೇಡಿ ಪ್ರಿಯರೇ. ಆಮೇಲೆ ಸ್ಥಿರ ಚಿತ್ತದಿಂದ ಓಡೋಣ. ಆಮೇನ್. ಓಕೆ, ಅದರ ಮುಂದಿನ ಭಾಗ ನೋಡ್ರಿ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಹಾಗಾದರೆ ನಮ್ಮ ಮುಂದೆ ಏನು ಇಟ್ಟಿದ್ದಾರೆ? ಸಂತೋಷ ಇಟ್ಟಿದ್ದಾರೆ. ಬಿರುದು ಸಿಕ್ಕಿದ್ರೆ ಏನು ಸಿಗುತ್ತೆ? ಬಿರುದು ಸಿಕ್ಕಿದ್ರೆ ಟ್ರೋಫಿ ನಮ್ಮ ಲೈಫಲ್ಲಿ ಎಷ್ಟು ಟ್ರೋಫಿ ತಗೊಂಡಿದ್ದೀನಿ ಗೊತ್ತಾ? ಶೀಲ್ಡು, ಟ್ರೋಫಿ, ಕಾಲೇಜು, ಸ್ಕೂಲ್ ಲೆವೆಲು, ಈವನ್ ಮಿಡ್ಲ್ ಸ್ಕೂಲಲ್ಲಿ ತಾಲೂಕು ಲೆವೆಲು. ಚೆನ್ನಾಗಿ ಕಬಡ್ಡಿ ಆಡ್ತಿದ್ದೆ, ಖೋಖೋ ಆಡ್ತಿದ್ದೆ, ಕ್ರಿಕೆಟ್ ಆಡ್ತಿದ್ದೆ, ವಾಲಿಬಾಲ್ ಆಡ್ತಿದ್ದೆ, ಅಥ್ಲೆಟಿಕ್ಸಲ್ಲಿ 400 ಮೀಟರ್ಸು, 100 ಮೀಟರ್ಸು, 800 ಮೀಟರ್ಸು, ರಿಲೇ, ಎಲ್ಲದರಲ್ಲೂ ನನ್ನ ಹೆಸರು ಇರಲೇಬೇಕು. ಎಷ್ಟು ಟ್ರೋಫಿ, ಎಷ್ಟು ಕಪ್ಪು. ನಮ್ಮಮ್ಮ ಒಬ್ಬರೇ ಸಂತೋಷ ಪಡಲಿಲ್ಲ ಅದರಲ್ಲಿ. ಸ್ತೋತ್ರ. ಆಮೇಲೆ ನಮ್ಮ ಮುಂದೆ ಒಂದು ಸಂತೋಷ ಇಟ್ಟಿದ್ದಾನೆ ದೇವರು, ಆ ಬಿರುದು ಇಟ್ಟಿದ್ದಾನೆ. ಅದಕ್ಕೆ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8:18 ಹೇಳುತ್ತದೆ, ಬರಲಿಕ್ಕಿರುವ ಮಹಿಮಾ ಪದವಿಯನ್ನು ಆಲೋಚಿಸುವಾಗ ಈಗಿನ ಹಿಂದಿನ ಕಷ್ಟಗಳು ಅದು ಅಲ್ಪವೇ ಸರಿ. ಸ್ತೋತ್ರ. ಹಾಗಾದ್ರೆ ಯೇಸು ಸ್ವಾಮಿ ಮುಂದೆ ಏನಿಟ್ಟಿದ್ರು ಗೊತ್ತಾ? ಸಂತೋಷಕ್ಕೋಸ್ಕರ ಇರೋ ಬಿರುದು ಅದು. ಅದಕ್ಕೆ ಶಿಲುಬೆ ಒಂದು ವಿಷಯ ಅಲ್ಲ, ಪ್ರಾಬ್ಲಮ್ ಒಂದು ವಿಷಯ ಅಲ್ಲ, ನಿಂದೆ ಒಂದು ವಿಷಯ ಅಲ್ಲ, ಅವಮಾನ ಒಂದು ವಿಷಯ ಅಲ್ಲ. ಯಾರಾದರೂ ನಿಮ್ಮನ್ನು ನಿಂದಿಸ್ತಾ ಇದ್ದಾರಾ, ಅವಮಾನ ಮಾಡ್ತಾ ಇದ್ದಾರಾ ಅಂದರೆ ನೀನು ಕರೆಕ್ಟ್ ರೂಟಲ್ಲಿ ಹೋಗ್ತಾ ಇದೆಯಾ ಅಂತ. ಯಾರು ನಿಮ್ಮನ್ನು ನಿಂದಿಸಲಿಲ್ಲ ಅಂದರೆ ಸಮಥಿಂಗ್ ನಿನ್ನನ್ನೇ ನೀನು ಪರೀಕ್ಷೆ ಮಾಡೋ ಟೈಮ್ ಆಯಿತು ಅಂತ. ಫಲ ಇರೋ ವೃಕ್ಷಕ್ಕೆ ಕಲ್ಲೇಟು ಬೀಳೋದು, ಫಲ ಇಲ್ದಿರೋ ಇದಕ್ಕೆ ಯಾರು ಕಲ್ಲೊಡಿಯಕ್ಕೆ ಬರ್ತಾರೆ? ಸೂತ್ರ. ನೀನು ಫಲ ಕೊಡೋಂಗಿದ್ರೆ ಕಲ್ಲೇಟು ಬೀಳುತ್ತೆ. ಸ್ತೋತ್ರ. ಆಮೇಲೆ ಗಮನಿಸ್ರಿ ಸಂತೋಷಕ್ಕೆ ನಾನು ಆಮೇಲೆ ಅಲ್ಲಿಗೆ ಬರ್ತೀನಿ. ಆದ್ರಿಂದಲೇ ಅಪೊಸ್ತಲನಾದಂಥ ಪೌಲನು ಫಿಲಿಪಿಯರಿಗೆ ಬರೆಯುವಾಗ, ಅವನ ಪತ್ರಿಕೆಯನ್ನು ಬರೆಯುವಾಗ ಹೀಗೆ ಹೇಳ್ತಾನೆ. ಫಿಲಿಪಿಯರಿಗೆ ಬರೆದ ಪತ್ರಿಕೆ, ಬುಕ್ ಆಫ್ ಫಿಲಿಪಿಯನ್ಸ್ ಚಾಪ್ಟರ್ 3 3ನೇ ಅಧ್ಯಾಯ 12ನೇ ವಾಕ್ಯದಿಂದ, ಇಷ್ಟರೊಳಗೆ ಅಂದರೆ ಅದರ ಹಿನ್ನೆಲೆ ಬಹಳ ದೊಡ್ಡ ಸ್ಟೋರಿ ಇದೆ. ಫಿಲಿಪಿಯರಿಗೆ ಬರೆಯುತ್ತಿರುವ ಪತ್ರಿಕೆ ಪೌಲನ ಜೀವನದ ಕೊನೆಯ ಕಾಲದಲ್ಲಿ ಬರಿತಾ ಇರೋದು. ರೋಮ ಕಾರಾಗೃಹದಲ್ಲಿ ಇರುವ ಪೌಲನು ಫಿಲಿಪಿಯ ಸಭೆಗೆ ಬರಿತಾ ಇದ್ದಾನೆ, ಪತ್ರಿಕೆಯನ್ನು ಬರಿತಾ ಇದ್ದಾನೆ. ಏನಂತ ಬರಿತಾ ಇದ್ದಾನೆ? ಅವರು ಹೊರಗಡೆ ಇರುವವರು ಒಳಗಡೆ ಇರೋವರನ್ನ ಆಶ್ವಾಸನೆ ಮಾತುಗಳನ್ನು ಹೇಳೋದು ಸಹಜ. ಆದರೆ ಒಳಗಡೆ ಇರುವ ಸೆರೆಮನೆಯಲ್ಲಿರುವ ಪೌಲನು ಹೊರಗಡೆ ಇರೋರಿಗೆ ಹೇಳ್ತಾನೆ, ಸಂತೋಷ ಪಡ್ರಿ, ನೀವು ಪುನಃ ಸಂತೋಷ ಪಡ್ರಿ, ತಿರುಗಿ ನೀವು ಸಂತೋಷ ಪಡ್ರಿ. ಎಲ್ಲಿಂದ ಬಂತು ಈ ಸಂತೋಷ ಅಂದರೆ ಯೇಸುವಿನ ಮುಂದೆ ಇಟ್ಟಿದ್ದಂಥ ಸಂತೋಷಕ್ಕೋಸ್ಕರ. ಹಲ್ಲೆಲೂಯ. ಯೇಸು ಸ್ವಾಮಿ ಹೇಗೆ ಶಿಲುಬೆಯನ್ನು ಅಲಕ್ಷ್ಯ ಮಾಡಿದನು, ಸೆರೆಮನೆಯ ವಾಸವನ್ನು ಅಲಕ್ಷ್ಯ ಮಾಡಿದನು,
ಚಡಿಯೇಟನ್ನು ಅಲಕ್ಷ್ಯ ಮಾಡಿದನು. ನಿಂದೆಗಳು, ಅಪಮಾನಗಳು, ಹೋರಾಟಗಳು, ಸತ್ತೋದ ಅಂತ ಒಡೆದೆತ್ತು ಬಿಸಾಕ್ಬಿಟ್ಟು ಹೋದ್ರು. ಆಗ್ಲೂ ಅವನು ನಂಬಿಕೆ ಬಿಡಲಿಲ್ಲ. ಪೌಲನ ಜೀವನ ಚರಿತ್ರೆ ನಾನು ಅಲ್ಲಿಗೆ ನಿಲ್ಲಿಸ್ತೀನಿ. ಅವನು ಹೇಳ್ತಾನೆ, ಇಷ್ಟರೊಳಗೆ ಅಂದರೆ ಸತ್ತ ಯೂತಿಕನನ್ನು ಎಬ್ಬಿಸಿದವನು, ಅವನ ನೆರಳು ಬೀಳುವ ಸ್ಥಳದಲ್ಲಿ ರೋಗಿಗಳು ಸೌಖ್ಯ ಆಗ್ತಾ ಇದ್ದಾರೆ, ಅವನ ಕರವಸ್ತ್ರ ಹಾಕಿ ಸ್ಥಳದಲ್ಲಿ ರೋಗಿಗಳು ಸೌಖ್ಯ ಆಗ್ತಾರೆ. 14 ಪತ್ರಿಕೆಗಳನ್ನು ಬರೆದಿರುವವನು, ಏಷ್ಯಾ ಮೈನರ್ನಲ್ಲಿ ಅನೇಕ ಸಭೆಗಳನ್ನು ಸ್ಥಾಪನೆ ಮಾಡಿದವನು, ಅಪೊಸ್ತಲರಲ್ಲಿ ಶ್ರೇಷ್ಠ ಅಪೊಸ್ತಲನು, ಇಸ್ರಾಯೇಲ್ ವಂಶಸ್ಥನು, ಬೆನ್ಯಾಮಿನ್ ಕುಲದವನು, ರೋಮ ಪೌರತ್ವವುಳ್ಳವನು. ಅವನು ಹೇಳ್ತಾನೆ, ಇದೆಲ್ಲ ಕಸವೆಂದು, ಕಡ್ಡಿ ಎಂದು ನಾನು ಎನಿಸ್ತೇನೆ. ಯಾಕೆ? ಹೇಗಾದರೂ ನಾನು ಯೇಸುವನ್ನು ಅರಿಯಬೇಕು. ಐ ವಾಂಟ್ ಟು ನೋ ಜೀಸಸ್. ನನಗೆ ಯೇಸುವನ್ನು ಅರಿಯಬೇಕು. ಹಲ್ಲೆಲೂಯ. ಅದು ಮಾತ್ರ ಹೇಳ್ತಾ ಇಲ್ಲ, ಯೇಸುವಿನ ಬಾಧೆಗಳಲ್ಲಿ, ಅವನು ಪಟ್ಟ ಕಷ್ಟಗಳು, ಬಾಧೆಗಳಲ್ಲಿ ನಾನು ಪಾಲುಗಾರನಾಗಬೇಕು. ಅವನು ಅನುಭವಿಸಿದ ಪುನರುತ್ಥಾನದ ಶಕ್ತಿಯನ್ನು ನಾನು ಅನುಭವಿಸಬೇಕು. ಅದನ್ನ ಇದು ವಿಶ್ವಾಸಿ ಇಟ್ಕೊಂಡು ಒಂದು ಪಾಸ್ಟರ್ ಆಗ್ಬಿಟ್ರೆ ಅವನ ಜೀವನದಲ್ಲಿ ಏನೋ ದೊಡ್ಡ ಸಾಧನೆ ಮಾಡ್ದಂಗೆ. ಆಗಲೇ ಇವನು ಹಿಡಿಯೋದೇ ಭಾರಿ ಕಷ್ಟ. ಆಮೇಲೆ ಬಿಷಪ್ಪು, ರೆವರೆಂಟು, ಇನ್ನು ಏನೇನು ಟೈಟಲ್ ಇರ್ತೋ ಒಬ್ಬ ಹಾಕಿದ್ದ. ಬಿಷಪ್ಪು, ಅಪೋಸ್ತಲ್, ಪ್ರೊಫೆಸರ್, ಸೋತ್ರ, ಪಾಸ್ಟ್ರು ಎಲ್ಲ ಹಾಕ್ಬಿಟ್ಟು ಇದೆಲ್ಲ ಹೇಳಿ ಬರೋಷ್ಟಲ್ಲ ಅವನ ಹೆಸರೇ ಮರ್ತೋಗ್ಬಿಡ್ತಾರೆ. ನನಗೆ ಅಪೊಸ್ತಲನಾದ ಪೌಲನ ತಿಮೋತಿಯನಿಗೆ ಬರೆಯುವ ಪತ್ರಿಕೆಯಲ್ಲಿ ಒಂದು ಮಾತು ಕರೀತಾನೆ, ಎಲೆ ಎಲೆ ದೇವರ ಮನುಷ್ಯನೇ, ಎ ಮ್ಯಾನ್ ಆಫ್ ಗಾಡ್. ಅಷ್ಟು ಸಾಕು. ಈ ಟೈಟಲ್ ಅಲ್ಲ ಬೇಕಾಗಿರೋದು. ಪೌಲನ್ ಹೇಳ್ತಾನೆ, ನನಗೆ ಯೇಸುವನ್ನು ಅರಿಯಬೇಕು, ನಾನು ಪುನರುತ್ಥಾನದ ಶಕ್ತಿಯನ್ನು ಅನುಭವಿಸಬೇಕು, ಅವನ ಬಾಧೆಯಲ್ಲಿ ನನಗೂ ಪಾಲುಗಾರನಾಗಬೇಕು. ಆಮೇಲೆ ಅದಕ್ಕೆ ಅವನು ಹೇಳ್ತಾನೆ, ಇಷ್ಟರೊಳಗೆ ಅಂದರೆ ನನ್ನ ಜೀವನದಲ್ಲಿ ಇಷ್ಟೆಲ್ಲ ಮಾಡಿದ್ರು, ಸೇವೆ ಮಾಡಿದ್ರು, ನಾನೇನು ಬಿರುದು ಪಡೆದ್ಬಿಟ್ಟೆ ಅಂತ ಅಲ್ಲ. ಮುಂದಿನ ಪದ ಗಮನಿಸ್ರಿ. ಮುಂದಿನ ಪದ, ಇಷ್ಟರೊಳಗಾಗಿ ನಾನು ಬಿರುದನ್ನು ಪಡೆದುಕೊಂಡು ಸಿದ್ಧಿಗೆ ಬಂದನೆಂದು ಹೇಳೋದಿಲ್ಲ. ನಾನು ಯಾವುದನ್ನು ಹೊಂದುವುದಕ್ಕಾಗಿ ಕ್ರಿಸ್ತ ಯೇಸು ನನ್ನನ್ನು ಹಿಡ್ಕೊಂಡನೋ ಅದನ್ನು ಹಿಡಿದುಕೊಳ್ಳುವುದಕ್ಕೋಸ್ಕರ ಓಡ್ತಾ ಇದ್ದೀನಿ. ಹಾಗಾದರೆ ಪೌಲನು ತನಗೆ ನೇಮಕವಾದ ಓಟದಲ್ಲಿ ಅವನು ಫೋಕಸ್ಡ್ ಆಗಿದ್ದ. ಆಮೇಲೆ ನಿನ್ನ ಕರೆ ಏನು? ನಿನ್ನ ಕುಟುಂಬವನ್ನು ದೇವರು ಕರೆದು ಬೇರ್ಪಡಿಸೋದು ಯಾವ ಉದ್ದೇಶಕ್ಕೆ? ನೀನು ಏನಾಗಬೇಕು ಅಂತ ದೇವರ ಸೇವೆಗೆ ಬಂದೆ. ನೀನು ಏನಾಗಿದ್ದೀಯ ಸ್ವಲ್ಪ ಫೋಕಸ್ ಮಾಡು. ಎಲ್ಲಾದರೂ ಔಟ್ ಆಫ್ ಫೋಕಸ್ ಆಗಿದ್ರೆ ಹಿಂತಿರುಗಿ ಬಾ. ಅವನು ಹೇಳ್ತಾನೆ, ನಾನು ಕ್ರಿಸ್ತ ಯೇಸುವಿನಲ್ಲಿ ಹಿಡಿಯಲ್ಪಟ್ಟೆನು. ಹಿಡಿಯಲ್ಪಟ್ಟೆನು ಅಂದರೆ, ಜೋಶುವ ಬರ ಇಲ್ಲಿ, ಬಾ ಇಲ್ಲಿ ಬೇಗ ಬಾ. ಹಿಡಿಯಲ್ಪಟ್ಟವನಂದರೆ ಸ್ತೋತ್ರ, ಮೇಲೆ ಬಾ. ಹಿಡಿಯಲ್ಪಟ್ಟವನಂದರೆ ನೀನು ನನ್ನನ್ನು ಹಿಡಿ. ಸ್ತೋತ್ರ. ಇದು ಅವನು ಹಿಡ್ತಿರೋದು. ಸ್ತೋತ್ರ. ಆಮೇಲೆ ಅವನು ಹಿಡಿದಿದ್ದು ಪಾಸ್ಟರ್ ಅಂಕಲ್ ಏನು ಹೇಳ್ತಾರೋ ಅದೆಲ್ಲ ಮಾಡು, ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಬಿಟ್ಬಿಟ್ಟು ಹೋಗ್ಬಿಡ್ತಾನೆ. ಸ್ತೋತ್ರ. ಅಂದರೆ ನಾನು ಹಿಡ್ಕೊಂಡ್ರೆ ಬಿಡಲ್ಲ. ಮಗುವಿನ ಕೈ ನೀವು ಹಿಡ್ಕೊತೀರಾ, ಮಗು ನಿಮ್ಮ ಕೈ ಹಿಡ್ಕೊಳುತ್ತೆ. ಮಗು ನಿಮ್ಮ ಕೈ ಹಿಡ್ಕೊಳುತ್ತೆ. ಸ್ತೋತ್ರ. ಆ ಮಗು ಸ್ವಲ್ಪ ಅಟೆನ್ಷನ್ ಬೇರೆ ಕಡೆ ಹೋದರೆ ಈ ಕೈ ಬಿಟ್ಬಿಟ್ಟು ಅಲ್ಲಿಗೆ ಹೋಗುತ್ತೆ. ಆದರೆ ಅಪ್ಪ ಕೈ ಹಿಡಿದ್ರೆ ಮಗುನ ಜೋಪಾನವಾಗಿ ಕರ್ಕೊಂಡು ಹೋಗ್ತಾನೆ. ಅಪೊಸ್ತಲನಾದ ಪೌಲನು ಹೇಳ್ತಾನೆ,
ನನ್ನನ್ನು ಯಾವ ಉದ್ದೇಶಕ್ಕಾಗಿ ಹಿಡಿಯಲ್ಪಟ್ಟನೋ, ಅದು ಏನಕ್ಕೆ ಹಿಡ್ದಿದ್ದಾನೋ ಅದನ್ನು ಹಿಡಿಯೋದಕ್ಕೆ ನಾನು ಮಲಗಿದ್ದೀನಿ ಅಂತಲ್ಲ, ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಅಲ್ಲ, ಓಡ್ತಾ ಇದ್ದೇನೆ. ಎಲ್ಲಿ ಓಡ್ತಾ ಇದೆಯೋ? ರೋಮಾಪುರದ ಕಾರಾಗೃಹದಲ್ಲಿ ಇದ್ದರೂ ನಾನು ಓಡ್ತಾನೆ ಇದ್ದೇನೆ, ನಾನು ಓಡ್ತಾನೆ ಇದ್ದೇನೆ. ಹಲ್ಲೆಲೂಯಾ! ಕಮ್ ಆನ್ somebody shout, ಓಡ್ತಾನೆ ಇದ್ದೇನೆ. ಇದರಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು? ಕ್ರಿಸ್ತಿಯ ಜೀವಿತ ಓಡ್ತಾನೇ ಇರಬೇಕು. ಪಕ್ಕದಲ್ಲಿರೋರಿಗೆ ಓಡ್ತಾನೇ ಇರಬೇಕು. ಹಾಂ, ದೇವರು ನಮ್ಮನ್ನು ಕರೆದಿರೋದೇನಕ್ಕೆ? ಹಾಂ, ಓಡೋರೆಲ್ಲ ಕೈ ಎತ್ತಿ. ಸ್ತೋತ್ರ. ನೀವು ಕರೆಕ್ಟಾಗಿ ಓಡಿ, BP ಶುಗರ್ ಯಾವುದು ಬರಲ್ಲ. ಹಾಂ, ಯಾವುದು ಬರಲ್ಲ. ರೋಗಾತ್ಮ ನಿನ್ನ ಹತ್ರ ಬರಲ್ಲ. ನೀನು ಕರೆಕ್ಟಾಗಿ ಓಡ್ತಾ ಇರು. ಕರೆದವನು ನಂಬಿಗಸ್ತನು. ಆಮೇಲೆ ನಿನಗೇನು ಎನರ್ಜಿ ಬೇಕೋ ದೇವ್ರು ಕೊಡ್ತಾ ಇರ್ತಾನೆ. ಕರೆಕ್ಟಾ? ನೋಡ್ರಿ, ನಮಗೆ ಬರೋ ಪ್ರಾಬ್ಲಮ್ ಏನು ಗೊತ್ತಾ? ಬೇಡದಿರೋ ಕಡೆ ಕುತ್ಕೋತೀವಿ, ನಿಂತ್ಕೋತೀವಿ, ನಡೀತೀವಿ, ಓಡಲ್ಲ. ಅದಕ್ಕೆ ಕೀರ್ತನೆ 1ನೇ ಕೀರ್ತನೆ ಸ್ಟಾರ್ಟ್ ಮಾಡಿದಾಗ ಏನು ಹೇಳಿದ್ರು? ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ. ಯಾರು? ಪಾಪಾತ್ಮರ ಮಾರ್ಗದಲ್ಲಿ ಧರ್ಮ ನಿಂದಕರ ಸಂಗಡ ನಡೆಯದೆ, ನಿಂತ್ಕೊಳ್ಳದೆ, ಕುಳಿತುಕೊಳ್ಳದೆ. ಇನ್ನು ಉಳಿದಿರೋದೇನು? ಹಾಗಾದ್ರೆ ಏನ್ ಮಾಡಬೇಕು? ವಿಶ್ವಾಸಿಗಳು ಏನ್ ಮಾಡಬೇಕು? ಓಡ್ತಾ ಇರು. ಕುತ್ಕೊಂಬೇಡ, ನಿಂತ್ಕೊಂಬೇಡ, ನಡಿಬೇಡ, ಓಡ್ತಾ ಇರು. ಓಡೋರು ಎಷ್ಟು ಜನ ಇದ್ದೀರಾ? ವಯಸ್ಸಾಯೋ ಮಂಡಿನೋ ಸೊಂಟನೋ ಆಗ್ತಾ, ಮುಂಚೆ ಥರ ಓಡೋಕ್ಕಾಗ್ತಾ ಇಲ್ಲ. ಯಾರು ಹೇಳಿದ್ರು? ಮೋಶೆ 120 ವಯಸ್ಸಾಯಿತು. ಅವನು ಹೇಳ್ದ, ಕಣ್ಣು ಮೊಪ್ಪಾಗಲಿಲ್ಲ. ಸ್ತೋತ್ರ. ಸುಮ್ಗೇರಿ ಪಾಸ್ಟ್ರ್, ಈಗ 8 ವಯಸ್ಸು ಮಕ್ಕಳಿಗೆ ಕನ್ನಡಿ ಬೇಕಂತೆ. ಸ್ತೋತ್ರ. ಕಣ್ಣು. ಸ್ತೋತ್ರ. ಅದಕ್ಕೆ ನಾನು ಯುವಕ ಅಂದಿದ್ದು, ಫಾರೆವರ್ 21 ಅಂದಿದ್ದು. ಅದೇ ಚಿಕ್ಕ ಬೈಬಲ್ ಕೊಡ್ರಿ, ಓದ್ತೀನಿ. ಪುಷ್ಟಿಯಾಗಿದ್ದೀನಿ. ನೋ ಡೈಟಿಂಗ್, ಡೈಟು ಈಟಿಂಗ್. ಏನು ಸಾಧಿಸ್ಬಿಟ್ರಪ್ಪ? ಸ್ತೋತ್ರ. ಮೊನ್ನೆ ಒಂದು ವಿಡಿಯೋ ನೋಡಿದೆ. ಎಲ್ಲ ಉಲ್ಟಾ ಮಾಡ್ತಾ ಇದ್ದಾರೆ ಮನುಷ್ಯ, ಎಲ್ಲ ಉಲ್ಟಾ ಮಾಡ್ತಾರೆ. ಎಲ್ಲ ಉಲ್ಟಾ. ಹಸು ತಿಂತಾ ಇರೋದಲ್ಲ, ನಾವು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ವಿ ಈಗ. ನನ್ನ ಅಬ್ರಾಹ್ಮನ ಸಂತತಿ, ನಾವು ಪ್ರಾರ್ಥನೆಯಲ್ಲಿ ಅಬ್ರಾಹ್ಮ ಇಸಾಕ್ ಯಾಕೋಬ ಅಂತೀವಿ. ಪೇತ್ರ ಅಂತ ಸೇರ್ಕೊಳ್ರಿ. ನಿಮ್ಮ ಓಟವನ್ನು ಸ್ಥಿರಚಿತ್ತದಿಂದ ನೋಡು. ದುಷ್ಟರ ಆಲೋಚನೆಯಂತೆ ನಡಿಬೇಡ. ದುಷ್ಟರು ನಿನ್ನನ್ನು ಆಲೋಚನೆ ಹೇಳಿ ದಾರಿ ತಪ್ಪಿಸ್ತಾರೆ. ನಿನ್ನ ಕಿವಿಗೆ ಬೇಡದಿರೋದು ಉತ್ತಾ ಇರ್ತಾರೆ. ದುಷ್ಟರ ಆಲೋಚನೆಯಂತೆ ನಡೆಯದೆ. ಇದು ಕೇಳ್ತಿದ್ದಾಗಲೇ ಕೆಲವರು ಏನಂತಾರೆ, ರೆಡಿ ಆಗ್ಬಿಡ್ತಾರೆ, ಬನ್ನಿ ನಾವಿಬ್ಬರು ಒಟ್ಟಿಗೆ ಹೋಗೋಣ ಅಂತ. ದುಷ್ಟ ಸೇರ್ಕೊಂಡ ಈಗ. ಆಮೇಲೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತ್ಕೊಂಡ್ಬೇಡ. ಅಲ್ಲಿ ನಿಂತ್ಕೊಂಡ್ರೆ ಇದು ಹತ್ಕೊಳ್ಳುತ್ತೆ. ನೀವು ಓಡ್ತಾ ಇರೋ, ನಿನ್ನ ಹತ್ರಕ್ಕೆ ಬರಲ್ಲ. ಸ್ತೋತ್ರ.
ಪಾಸ್ಟ್ರೆ ನಾನೇನಲ್ಲಿ ಹೋಗಿಲ್ಲ, ಸುಮ್ಗೆ ತುಂಬ ಸೆಕೆ ಆಯ್ತಾ ಮಜ್ಜಿಗೆ ಕುಡಿಯೋಕ್ಕೆ ಈಚಲ್ ಮರದ ಹತ್ರ ಹೋಗಿ ಕೂತ್ಕೊಂಡೆ. ನಿನ್ಗೆ ಬೇರೆ ಯಾವ ಮರನೂ ಸಿಗ್ಲಿಲ್ವಾ? ನಾನು ಮಜ್ಜಿಗೆನೇ ಕುಡಿದಿದ್ದು. ಎಲ್ಲ ಇವನ ನಿನಗೆ ಬೇರೆ ಮರ ಸಿಗ್ಲಿಲ್ವಾ? ಸೆಪೆಕಾಯಿ ಮರ ಇರ್ಲಿಲ್ವಾ? ಆಲ್ದ ಮರ ಇರ್ಲಿಲ್ವಾ? ಈಚಿನ ಮರದ ಕೆಳಗಡೆನೇ ಕುತ್ಕೊಂಡು ನಾನು ಮಜ್ಜಿಗೆ ಕುಡ್ದೆ ಅಂತ ನೋಡೋನ್ ಕಣ್ಣಿಗೆ ಏನು ಬೀಳುತ್ತೆ? ಎಂಡ ಕುಡ್ದ. ಸೋತ್ರ. ಪಾಪಾತ್ಮರ ಮಾರ್ಗದಲ್ಲಿ ನಿಂತ್ಕೊಂಬೇಡ್ರಿ. ಧರ್ಮ ನಿಂದಕರು. ದೇವರ ಭಯ ಇಲ್ಲ, ಪಾಸ್ಟರ್ ಭಯ ಇಲ್ಲ, ದೇವರ ವಾಕ್ಯಕ್ಕೆ ವಿಧಿಯರಾಗಲ್ಲ, ಪ್ರವಾದಿಯ ಪ್ರವದನೆಗೆ ವಿಧಿಯರಾಗೋದಿಲ್ಲ. ಧರ್ಮ ನಿಂದಕರು ಒಂದು ಗುಂಪಿದ್ದಾರೆ. ಅವರೆಲ್ಲ ಕೇರೇ ಅನ್ನಲ್ಲ, ಅವರು ಕೇರ್ಲೆಸ್ ಆಗಿರ್ತಾರೆ. ಅವ್ರ ಜೊತೆಯಲ್ಲಿ ಕೂತ್ಕೊಳ್ಳೇಬೇಡ. ಅವ್ರು ಬಿರಿಯಾನಿ ಕೊಡ್ತೀನಿ, ಪಾರ್ಟಿ ಕೊಡ್ತೀನಿ ಬಾ ಅಂದ್ರೂ ನಿನ್ನ ಪಾರ್ಟಿನೂ ಬೇಡ, ನಿನ್ನ ಬಿರಿಯಾನಿನೂ ಬೇಡ. ಜೂಟ್ ಹೇಳಲ್ಲಿಂದ ನೀನು. ನೀನು ಓಡು, ಓಡ್ತಾ ಇರೋ, ಸ್ಥಿರವಾಗಿ ಓಡು. ಆಮೇಲೆ ಹಲ್ಲೆಲೂಯ, ಹಲ್ಲೆಲೂಯ. ಈ ಓಟ ನಿನಗೆ ಮುಗಿಬಾರ್ದು. ಈ ಓಟ ನೀನು ಓಡೋದ್ರ ಮೇಲೆ ನಿನ್ನ ತಲೆಮಾರು ನಿನ್ನ ಹಿಂದೆ ಓಡ್ತಾರೆ. ರಿಲೇಯಲ್ಲಿ ಆ ಬ್ಯಾಟನ್ ಒಬ್ಬರು ಓಡಿ ಇನ್ನೊಬ್ಬರು ಕೈ ಕೊಡ್ತಾರೆ. ದೇವರ ವಾಕ್ಯ ಹೇಳುತ್ತದೆ, ನನ್ನನ್ನು ಸನ್ಮಾನಿಸಿ, ನನ್ನನ್ನು ಗೌರವಿಸಿ, ನನ್ನನ್ನು ಪ್ರೀತಿಸುವ ತಲೆಮಾರು, ಅವರ 1000 ತಲೆಮಾರುಗಳನ್ನು ನಾನು ಆಶೀರ್ವಾದ ಮಾಡ್ತೀನಿ. ನಾನು ಆಶೀರ್ವಾದ ಮಾಡ್ತೀನಿ. ನೀನು ಎಡವಟ್ಟಾದರೆ ನಿನ್ನ ತಲೆಮಾರುಗಳಿಗೂ ಶಾಪ ಇಟ್ಬಿಟ್ಟು ಹೋಗ್ತೀಯ. ಅಪ್ಪ ಶಾಪ ಇಟ್ಟ, ಮಗ ನೀನ್ ಮುರಿ ಅದನ್ನ, ಬಾ ಹೊರಗಡೆ. ಇಲ್ಲ ಬಿಡಿ, ನಮ್ಮಪ್ಪನೇ ಹಂಗಾದ್ರೆ ನಾನಿನ್ನೇನಂತೆ. ನೀನು ಮಾತ್ರ ಅಲ್ಲ, ನಿನ್ನ ಮಕ್ಕಳಿಗೆ, ನಿನಗುಟ್ಟ ಮಕ್ಕಳಿಗೂ ನೀನು ಶಾಪ ತರ್ತೀಯ. ಒಟ್ಟ ಸ್ಥಿರವಾಗಿ ಓಡು, ನಿಲ್ಲಿಸ್ಬೇಡ ಓಟವನ್ನು. ಆಮೇಲೆ ಈ ಬ್ಯಾಟನ್ ಓಡ್ತಾ 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 ನೀನು ವೇಗವಾಗಿ ಓಡಿ. ಎಷ್ಟು ಫಾಸ್ಟಾಗಿ ಓಡ್ತೀಯೋ ಮುಂದೆ ಇರೋನು ಅಷ್ಟೇ ಫಾಸ್ಟಾಗಿ ಓಡ್ತಾನೆ. ನಿನ್ನ ಹಿಂದೆ ಇರೋನು ತಗೊಳ್ತಾನೆ, ಹೆಂಗೆ ತಗೊಂಡು ಅವನು ಮುಂದೆ ಓಡ್ತಾನೆ. ನಿನಗಿಂತ ದೊಡ್ಡ ಸೇವೆ ಅವನು ಮಾಡ್ತಾನೆ. ನಿನಗಿಂತ ಒಳ್ಳೆ ಸೇವೆ, ಒಳ್ಳೆ ಹೆಸರು ಅವನು ಮಾಡ್ತಾನೆ. ಹಲ್ಲೆಲೂಯಾ.